ಇನ್ನು ಬಹುಶಃ ಈ ಒಂಜಿ ಕಾರ್ಯಕ್ರಮ ಈ ರೀತಿ ಮುಟ್ಟುನು ಪನ್ಪುಣೇನು ಕನ ಮನಸ್ಸುಡ್ಲ ನೆನೆತೀಜರಿ ಒಂಜಿ ಸೂತಕದ ಇಲ್ಲಿಗೆ ನ್ಯಾಯ ಕೊರಿಯರೆ ನಮ್ಮ ಪತ್ತಿಲ್ಲು ಒಂಜಿ ದೊಂಪದಟ್ಟು ಸೇರುನ್ನ ಸ್ಥಿತಿ ನ್ಯಾಯకు ಬೋಡ ದಾವು ಪನ್ಪುಣೆ ನಮ್ಮ ಕನಟ್ಲ ಎನ್ನಿದನ ಕ್ಲತ್ತು ಇನ್ನು ವಾ ಜಾಗೆಡಿ ನೀ 11 ವರ್ಷದ ಪಿರವಡೊಂಜಿ ಸ್ವರ ಅವೊಂಜಿ ಆಂದೋಲನ ರೂಪ ಪಡೆದು ಇಡೀ ಕರ್ನಾಟಕ ಮೂಲೆ ಮೂಲೆ ಬೆತೆ ಬೇತೆ ಜಾಗಿಲಿಡು ಮಾತ ಆದು ಕೈತಲ್ದ ಮಹಾರಾಷ್ಟ್ರಗಳ ಪೋದು ಇತ್ತ ಇನಿ ಯಾದಗಿರಿ ಕರ್ನಾಟಕದ ಯಾದಗಿರಿ ಇಟ್ಲ ಬಾರಿ ಮಲ್ಲ ರೀತಿದ ಹೋರಾಟದ ಒಂಜಿ ಸೂಚನೆ ಬರೋದು ಆವೊಂದುಂಡು ಇನ್ನು ಮಾತ ಆವಡು ನಾಂಡ ಒಂದೆತ್ತ ಪಿರವಡು ನ್ಯಾಯ ತಿಕ್ಕುನೊಂಜಿ ಭರವಸೆಡುಲ್ಲ ದೈವ ಚಿಂತನೆದ ಪ್ರಕಾರ ನ್ಯಾಯಲ ತಿಕ್ಕದು ಬರ್ಪುಣ್ಣಂಕ್ ಈ ಒಂಜಿ ಕಾಯರ್ ತಡ್ಕದ ಇನಿ ಈ ಕಾಯರ್ ತಡ್ಕದ ಈ ಕಾರ್ಯಕ್ರಮ ಇನಿ ಪ್ರತಿ ಓರಿಲ ನೆನಪು ದಿಯೋಡಾಯಿನ ವಿಚಾರ ವಾ ಒಂಜಿ ಉಜಿರದ ಮೂಲೆ ಹಿಡ್ದು ಮನ್ನ ಸಂಕುರ್ದು ಪಿದಾಡ್ದ ನಂಚಿನೊಂಜಿ ಈ ಆಂದೋಲನ ನಂಗೆ ಗೊತ್ತಿತ್ತಲಕನೆ ಕೈತಲ್ದ ಬಂಗಾಡಿ ಬೂಡುಡು ಬಂಗಾಡಿದ ಮನ್ನಗೆ ಸೀಮೆಗೆ ಬೋಡಾಯಿ ನಂಚಿನ ಜಾಗಿಲಿಡು ಬೆತೆ ಬೇತೆ ಆಂಡ ಕೈತಲ ಉಬರ ಕಡೆ ಮಿತ್ತೂರು ನಾಯರ್ ದೈವ ಸುಳ್ಯ ಸೀಮೆ ಈ ಭಾಗಡೊಂಜಿ ಕರಿನ ಒಂಜಿ ಈತ ಸಮಯಲೊಡೊಂಜಿ ನಿರಂತರವಾದ ನಡತನೆತ್ತ ಪಿರೋಡು ಅತನ ಬೆತೆ ಬೇತೆ ಜಾಗಿಡಿ ಉಲ್ಪಿ ಮಲ್ಪೆ ಕುಂದಾಪುರದ ಬಬ್ಬರಿಯನ್ನ ಮನ್ನಡಿದಿಂಚಿ ತರೇಡ್ತಾರೆ ಆಯ್ನಂಚಿನ ಕಾರ್ಯಕ್ರಮ ಮಾತೋರು ಅವಲೋಕನೆ ಮಂತದೆ ನಿಕ್ಲು ಇನಿ ಮೂಲ ಆಯ್ನೆತ್ತ ವಿಶೇಷತೆ ನಿಕ್ಲು ಸರಿಯಾದ ಗಮನಿಸಲಿ ಇನಿ ನಿಜವಾದ ಬಂಗಾಡಿಗಳ ಈ ಒಂಜಿ ಕುಟುಂಬದ ಗಡಿಬಾಗೋಡಾಪುನಂಚಿನ ಈ ಕಾರ್ಯಕ್ರಮಡು ಈ ಕಾರ್ಯಕ್ರಮಡಿನಿ ಇಡೆತ್ತದಾನಗನೆ ನಂಗೆ ದೈವ ಸೂಚನೆ ಅದು ಸೂಚನೆ ಎಲ್ಲ ನಂಗೆ ತಿಕ್ಕಂಡು ವಾಯಿನಿ ಧರ್ಮಸ್ಥಳ ಪನ್ಪುಣಂಚಿನಂಜಿ ಜಾಗೆ ಕುಟುಂಬ ಇತ್ತನ ಒಂಜಿ ಕಾಲೋಡು ಸ್ಥಾನಿಕ ಬ್ರಾಹ್ಮಣರು ಈ ದೈವತ್ವಗೂ ಪಂಜುರ್ಲಿನ ನಂಬುದು ದೈವತ್ವಗೂ ಏರ್ನಂಚಿನ ಅನ್ನಪ್ಪನ ಜಾಗೆ ಒಂದು ವಾ ಜಾಗೆಡಿ ಸ್ಥಾನಿಕ ಬ್ರಾಹ್ಮಣರೇ ಆರಾಧನಾ ಸ್ಥಳ ಆದಿತ್ತನಂಚಿನ ಈ ಜಾಗೆ ಕಾಲಕ್ರಮೇಣ ಬೇತೆ ಬೇತೆ ರೀತಿಯ ಪರಿವರ್ತನೆ ಅದು ನಂತರದ ದಿನ ಜಾಗಿಡಿ ಸ್ಥಾನಿಕ ಬ್ರಾಹ್ಮಣನ ಆ ದೈವ ಬಲ್ಲ ಬಿರ್ಮನ ಬೆರ್ಗಡೆ ಅಂಚನೆ ಅಮ್ಮ ಬಲ್ಲಾಲ್ತಿನ ಧರ್ಮೋಡ್ದಲ ಅವಲಿತ್ತನಂಚಿನ ಐವೇರು ಸತ್ಯಲು ಕಾಲರಾವು ಕಾಲರ್ಕಾಯಿ ಕನ್ಯಾಕುಮಾರಿ ಕುಮಾರಸ್ವಾಮಿ ಪನ್ನಂಚಿನ ಬೆತೆ ಬೇತೆ ದೈವಲು ನೆಲೆಯನಿಂಚಿನ ಈ ಮನ್ನಡು ಈ ಗಡಿಬಾಗುಡು ನಮೈನಿ ಸೇರುದುಲ್ಲ ಇಡೆಗೆತ್ತನಗನೆ ಈತ ದಿಗಡಿ ತಿಕ್ಕಂದಂಚಿನ ಮಹಾಸೂಚನೆ ಈ ಜಾಗಿಡಿ ತಿಕ್ಕೊಡುನಾಂಡ ನಮ್ಮ ಪ್ರಾರ್ಥನೆ ಮಂತ್ರಂಚಿನ ತುಳುನಾಡದ ದೈವಲು ಈ ಜಾಗೇಡಿ ಗಡಿಬಾಡಿ ಜಾಗೇಡಿ ನೀ ಗಡಿಟ್ಟುಲ್ಲ ನಮ್ಮ ಈ ಗಡಿಕೆತ್ತನಾಗ ದೈವಲು ಇನಿ ಪೂರ್ವ ಸೂಚನೆ ನಂಗೆ ತೆರಿಪಾದ ಕೊರಿಯರಿ ಶಿಕ್ಷಲ ಸ್ವತಃಸಿದ್ಧ ನೆಕ್ಕ ಪನ್ಪಣೆ ತುಳುನಾಡದ ದೈವಾರಾಧನೆ ನಮ್ಮ ನಂಬೋಡು ತುಳುನಾಡದ ದೈವಲಿಗೆ ಪಂಡಿತ ದೊಂಡೆಡ ನ್ಯಾಯ ತಿಕ್ಕುನು ಪನ್ಪುನೇನು ಇನಿ ಎನ್ನಿಡು ಬಹುಶಃ ಇನಿ ಕಾಯರ್ ತಡ್ಕ ಪನ್ಪುಣಂಚಿನ ಊರು ನಿಖಲ್ನ ಲೆಕ್ಕಾಚಾರಡು ಕಾಯರಿ ಬುಲೈನಂಚಿನ ಊರು ಕಾಯರ್ದ ಪಡಪ ಅಂದಲ್ಲ ಕಾಯರ್ ಪನ್ಪಣಂಚಿನ ಸೊತ್ತು ನೆನಪುದಿಲೆ ಇನಿ ರಾವು ಗೊಂಜಿ ಕಲ್ಲು ಬಾಡೋಡ್ನಲ್ಲ ಕಾಯರ್ದ ಮುದೆಲಾವಡು ಗುಲಿಗ ಗೊಂಜಿ ಕಲ್ಲು ಬಾಡೋಡ್ನಲ್ಲ ಕಾಯರ್ದ ಮುದೆಲಾವಡು ಕಂಡಗು ಗುತ್ತೋಡ್ನಲ್ಲ ಕಾಯರಾವಡು ಅನಿಷ್ಟ ಬೋಡ್ನಲ್ಲ ಕಾಯರಿಗೆ ಕರ್ಬದಾನಿ ಹಾಕೊಡಿಗೆ ಅಂಚಿನ ಬೆದೆ ಬೇತೆ ನಮ್ಮನೆದ ಕಾಯರ್ ಪನ್ಪಣಂಚಿನ ಇನಿ ಕೊರಗಜ್ಜಲ ಇನಿ ಕೈಟಿ ಯಾನಿನಿ ಸಾಂತೋಗು ನೆಕ್ಕಿದ ಕೋಲು ಬತ್ತಿ ಎಂಡಲ ಉಗ್ರೋಗು ಕಾಯರ್ದ ಕೋಲು ಬತ್ತ ಬಂದಿನಿ ಅಜ್ಜನೊಂಜಿ ನುಡಿಟ್ಲ ಬರ್ಪಣಿನಿ ಅಂಚಿನ ಬಂಡ ಕಾಯರ್ದ ಕೋಲು ಒಂದು ಬಂಡ ಕಾಯರ್ ಬಂಡ ಬಜಿ ನಿಕ್ಲೇನ ಪರ್ ಕಾಯರ್ ತಡ್ಕ ಹಲವು ವಿಚಾರಕ್ಕೂ ಬೋಡಾದ ಬತ್ಪಡಾದ ಕಾಯರ್ ಪನ್ಪಣವು ಸಾಮಾನ್ಯದ ಸೊತ್ತು ಇನಿ ಒಂಜಿ ಕಾಯರ್ದ ಮಿಲ್ ಕೈಪೆದ ಈ ಸಲ ನಾನೊಂಜಿ ಸೊತ್ತು ಉಪ್ಪಂದು ಆಂಡ ಈ ಭಾಗದ ಜನಕ್ಕಲು ಕಾಯರ್ದಂಚಿನ ಕೈಪೆದ ಕ್ಲತ್ತು ಇನಿ ಕಾಲ್ಜೀರಿಗೆ ದಂಚಿನ ಕೈಪೆದಕಲಿ ಪೆದ್ದೊಲ್ತಿ ಕೊರ್ಪುಣದಾಯ ಪಂಡ ನಂಜು ವೈಪೆರೆ ಕಾಲ್ಜೀರ್ದರಿಗೆ ಕೊರ್ಪುಣೆ ಇನಿ ಕಾಯರ್ ತಡ್ಕದ ಈ ಜನಕುಲು ಕಾಜಿಲ್ದರಿತ ಕೈಪೇನು ಬತ್ತೊಂದು ಈ ಭಾಗೋಡಿ ನೀವು ಧರ್ಮೋದ್ಯಮಿನಕ್ಲಿಗೆ ದಿಂಜಿದನಂಚಿನ ನಂಜಿನ ವೈಪುನಂಚಿನ ಶಕ್ತಿ ತನಕ್ಲಿತ್ತಂದಾಂಡ ಕಾಯರ್ ತಡ್ಕದ ಈ ಗಡಿಭಾಗದ ಜಾಗದಕ್ಲಿಗೆ ಪನ್ಪುಣೆ ನಾನು ಇನ್ನಿಗೆ ತೆರಿಪಾದಂತುಮೆ ದಾಯಪಣ್ಣ ನಂಜಿ ದಿಂಜಿನೇರ್ದಾದೆ ಎನಲೆಕೊಂದನ ಇಲ್ಲ ಆಯ ಕಟ್ಟಿರಬಲ್ಲಿ ಎಂದ ಇತ್ತನಾಥ ಜಾಗ ಆಡಪ್ಪಿರಬಲ್ಲಿ ನಿಕ್ಕದಲ್ಲ ಬೋರ್ಡ್ ನನ್ನ ಮೂಜು ಸರ್ತಿ ಕಾರ್ ಬತ್ತಲ ಮಾನವೀಯತೆಯನ್ನು ಮರದು ಮನುಷ್ಯನ ಪ್ರಾಣಿರ್ದ ಕಡೆ ತೂದು ದಾದಾಂಡಲ ಕೊರ್ಪನೆತ್ತನ ಈತ ದಿನ ಮೆರೆದುಂತನಾಕ್ಲಿತ್ತಂದಾಂಡ ಅಕಲವಲ ಇತ್ತನಂಚಿನ ನಂಜಿರ್ದಾದ ವಾತನ ತಂದೆ ಆ ನಂಜಿನ ವೈಪೋಡ್ದಂಡ ಕಾಯರ್ ತಡ್ಕದ ಈ ನಿಖಲ್ನ ಕೈಪೇನಿ ನನಗೆ ಪೋಡಾಪನ ಸ್ಥಿತಿ ನಿರ್ಮಾಣ ಆವು ಇನಿ ಅನ್ನು ದಾಯಪಂಡೆಗೆಂಡ ಇನಿ ಧರ್ಮದ ಪುದರ್ಡು ಅಧರ್ಮಲು ನಡಪುನು ಬೊಲ್ದು ಗುಂಟುಬಾರದ ಕಪ್ಪದ ವ್ಯವಹಾರಗಳೇನು ಮನ್ಪುನು ಭಯನು ಸೃಷ್ಟಿ ಮಂತದ ಪರಕ ವೈಪುನು ಅಹಿಂಸೆ ಬಂಡದ ಹಿಂಸೆನೇ ಮನ್ಪುನು ಯಾನ್ ಕೆನ್ನೆ ಇನ್ನಿತ್ತ ಸ್ಥಿತಿ ತೂನಾಗ ಲಕ್ಷ್ಮಣ್ ಗೌಡ್ರು ಬಂದಾಗ ಎಂಕ್ಲೆ ಗೊಂಜಿ
ಎಂಕ್ಲು 5 ವರ್ಷದ ಪಿರವಡೆನೆಕ್ ದುಮ್ಕೊಡಿತ್ತಂದ್ರೆ ಇನಿ ಮಾತ ವಿಚಾರೋಡ್ಲ ಎಂಕ್ಲಿಗೆ ನ್ಯಾಯ ತಿಕ್ಕುನಂಚಿನ ಸೂಚನೆ ಎತ್ತಂದಾಂಡಲ ನಿಜವಾಯಿನ ನೆಕ್ ಪ್ರಭಾವ ಬಲಸದು ಏರನೆಂಕುಲು ಇನಿ ಎದುರುಲ್ಲ ಪನ್ಪುನಂಚಿನಾರೆಗೆ ಇನಿ ಪ್ರಾಯ ಪೋದಾಂಡೆ ಆರ್ನ ಪ್ರಾಯ ಎಂಕ್ಲೆಗೊರ ತೊಡಕ ಒಂದುಂಡು ಎಂಕ್ಲನೇ ಪ್ರಾಯ ಇರೆಗ ಆನಂದಾಂಡ ಈ ಹೋರಾಟದ ದಿಕ್ಕೇ ಬೇತೆತ್ತರೆ ಪನ್ಪುಣಿ ನಾನು ವೇದಿಕೆ ಇನಿ ಕೊರ್ತು ಎಂಕ್ಲ ಕೊರ್ಪುಣಿನಿ ಆ ಎಂಕ್ಲನೇ ಪ್ರಾಯ ಇನಿ ಇರೆಗ ಬೋಡಿತ್ತನೆ ಯಾನಕ್ಕೆ ಎಂಚಿನ ನಡತದನ ಇನ್ನ ತೂತು ಜರ್ನಲ ಇನ್ನ ಕೆಬಿಕ ಬುಡ್ದುಂಡು ಐಕ ಬೋಡಾದ ಎಂಕುಲು ಪಂತನೆ ಎಂಕುಲು ಧರ್ಮನು ಎಂಕ್ಲೆಗೆ ತೂಕೆರೆ ಗೊತ್ತು ನೀರೇ ಗೊತ್ತು ಜಿನ್ನಲ್ಲ ಎಂಕುಲು ಐರ್ದಾದ ಎಂಕುಲು ಅನೇಕ ಜಾಗಲಿಡ ಪಂತನೆ ಎಂಚಿನ ಅಂತ ಕೇಂಡ ಏರು ಕೆರ್ತೆ ಇರೆಗಲ ಗೊತ್ತುಜ್ಜಿ ಈರು ಕೆರ್ಪಾಜ್ಜಾರಿ ಈರು ಪ್ರೇರಣೆ ಗೊತ್ತುಜಾರಿ ಈರು ಮನ್ಪಾಜ್ಜಾರಿ ಆಂಡ ಅಲ್ಪಂಜಿ ಘಟನೆ ನಡ್ತೇನೆ ನೆಕ್ಕೊಂಜಿ ರಡ್ಡು ಕೈ ಮುಗಿದುಂತದ ಎಂಕ್ಲೆಗೆ ಬೋಡಾದೆ ದೆಯ್ಯೋಗ ಅನ್ನಪ್ಪಗೆ ಏರಾದುಂತಲೇ ನ್ಯಾಯತಿ ಕಡ್ನಂಕೆ ಪನ್ಪುನೆ ನಮ್ಮ ಪಂತನಂಕಲ್ ನಮ್ಮ ಇರೆಗೈನು ಎಂಕುಲು ಪನ್ನವ ಕೆಬಿಕ ನಾಟ್ರಿಜಿರೆ ಇನಿಕಾನಗ ಇರ್ನಾನೇಕೆ ಇರೇನು ಒರಿಪೆರೆ ಎಂಗ್ಲೆಗೆ ಆಪುಣ ಇಜ್ಜ ಅತನ ಎಂಗ್ಲೆಗೆ ಸೌಜನ್ಯಕ್ಕೆ ನ್ಯಾಯ ತಿಕ್ಕೊಂಡು ಇಜ್ಜ ಅದೊಂಜಿ ಭಯತ್ತನ ಅಂಡ ಜನಸಾಮಾನ್ಯಕ್ಕೆ ಒಂಜಿ ನ್ಯಾಯ ತಿಕ್ಕೊಂಡು ಒಂಜಿ ಮೋಸದೊಂಜಿ ವಿಚಾರಧಾರೆ ಪಿದೈ ಬರ್ಪುನು ಪನ್ಪುಣವು ಎಂಕ್ಲೆಗೆ ಸ್ಪಷ್ಟವಾದ ಗೊತ್ತಿತ್ತನು ದಯಪಂಡ ಎಂಕಲ್ನ ಹಿರಿಯಾಕ್ಲೆ ಕಾಲೋಡ್ದಿಂಚಲ ನಮ್ಮ ದೆಯ್ಯೋಲೆಗೆ ಒಂಜಿ ರುಯಿನ್ ಅಜಕ್ಕೊಲ್ಡು ಕಟ್ಟದು ಸ್ವಾಮಿ ದೆಯ್ಯೋನೇ ಬಂಡದೊಂಜಿ ಎಂಕ್ಲೆಗೆ ನ್ಯಾಯ ತೆತ್ತು ಕೊರೊಂದೊಂಜಿ ಅಜಕ್ಕೊಲ್ಡೊಂಜಿ ರುಯಿನ್ ಕಟ್ನಾಡ ಈಡು ಕಟ್ನಲ್ಪ ದೆಯ್ವ ಆನ ಕನ್ನ ನೀರು ಭೂಮಿಗೆ ತಾರೋಡು ನಾನು ಎಂಕ್ಲೆಗೆ ಸೋಲಗೇಲು ತಿರಿದು ಬತ್ತೆ ನಾವು ಐರ್ದಾದ ಅನೇಕ ಜಾಗಲಿಡ ಎಂಕಲು ಈ ಹೋರಾಟ ಎಂಕಲು ಪತೊನ್ನಗ ಧಾರ್ಮಿಕ ಚಿಂತನೆ ಈ ಒಂಜಿ ನಮ್ಮ ಸಂವಿಧಾನಗೂ ಮುಲ್ತ ಕಾನೂನುಗೆ ಹೆಂಚಿನ ಗೌರವ ಕೊರ್ಪನೆ ಮುಖಾಂತರ ಈ ಭಾಗೊಡಿತನಂಚಿನ ಮಾತ ಎನ್ನ ಸಹೋದರ ಧರ್ಮೀಯರನ್ನ ಆರಾಧನಾ ಕ್ಷೇತ್ರ ತರತಗ್ಗ ಒಂದು ಯಾನು ಈ ಭಾಷಣ ಆರಂಭ ಬಂತಂದುಲ್ಲೆ ಯಾನು ದಾಯನೇನು ಸಹೋದರ ಧರ್ಮ ಅಂತ ಪಂಡೆ ಕೇಂಡ ಮುರನಿವರಿತೆಗೆ ಐನ ಬಗ್ಗೆ ಪ್ರಸನ್ನಕ್ಕ ಬಾರಿ ಚೋಕು ಪಂಡೇರಿ ಒಂಜಿ ಶಬ್ದ ಯಾನ ಐನ್ ಕೇನೊಂದು ಲೆಕ್ಕನೆ ತುಯೆ ದಾಯಗಿಂದ ಕೇಂಡ ಧರ್ಮಸ್ಥಳ ಈ ಪರಿಸರ ದಾಯಗೆಡ್ಡೆ ಪಂಡ ಮೂಲು ಚರ್ಚಿ ಬುಕ ಒಂಜಿ ಪಲ್ಲಿನ ಬರಿಯರೆ ಬಿಡ್ತುಜೇರಿ ಐರ್ದಾದ ಮುಕುಲು ಬಾರಿ ಶ್ರೇಷ್ಠ ಪನ್ಪಣೆಯನ್ನು ಪಾತಿರನ್ನು ಬಂದ್ರಿ ಯಾನಿಗೆನ್ನೆ ಪಲ್ಲಿ ಅತ್ತಂಡ ಆ ಚರ್ಚಿರ್ದಾದ ಇತ್ತೆಂಕಲ ತುಳುನಾಡದ ದೈವಾರಾಧನೆಗೆ ಅವಡ ಸಾಂಸ್ಕೃತಿಕ ಈ ಬಂಗಾರ ಲೆಕ್ಕೊಂದ ಅರಿವಾಣದ ಲೆಕ್ಕೊಂದ ತುಳುನಾಡಿಗೆ ತೊಂದರೆ ಆತಜಿ ತುಳುನಾಡಿನ ಪನ್ಪೇರಿ ಸತ್ಯನಾಪುರ ಅಂತ ಬಂತೇರಿ ಸತ್ಯ ಇತ್ತನಂಚಿನ ಜಾಗೆ ಒಂಜಿ ಲೋಹ ಚುಂಬಕದಂಚಿನ ಅಯಸ್ಕಾಂತ ಸೆಲೆತ ಇತ್ತನ ಪುಣ್ಯಭೂಮಿ ತುಳುನಾಡು ಮೂಲು ತೊಂದರೆ ಆತನ ಏರೇರ್ದು ವಾಲ ಏರ್ಲ ಮೂಲ ಬತ್ತದ ರಾಸಿ ರಾಸಿ ಅತ್ಯಾಚಾರ ಅನಾಚಾರ ಕೆರ್ದು ಅಲ್ಪ ಪಾಡೀಜೇರಿ ಯಾನು ದಾಯ ಪಲ್ಲಿ ಅತನ ನಾನು ಸ್ಪಷ್ಟವಾದ ಈ ಜಾಗದ ಜನ ಪನ್ನರೆಗೆ ಅನ್ ಪನ್ಪೆ ದೇವಸ್ಥಾನ ಎತ್ತನಲ್ಪ ಪಲ್ಲಿ ಒಂದು ನಮ್ಮ ತುಳುನಾಡದ ಸಂಸ್ಕೃತಿ ಒಂದು ಅಜಿ ನಮಗೆ ಪಲ್ಲಿಗಳ ಕಡಚೋಲ ದೇವಸ್ಥಾನಗಳ ಬಪ್ಪನಾಡು ಪಲ್ಲಿಗಳ ಕಿರಂಬಾಯಿ ಚರ್ಚ್ಗಳ ತಾಲಿಪಾಡಿ ಗುತ್ತುಗಳ ಉದ್ಯಾವರ ಮಾಡೋಗಳ ಉದ್ಯಾವರ ಉಲ್ಲಾಕ್ಲೆಗಳ ಉದ್ಯಾವರದ ಪಲ್ಲಿಲೆಗಳ ಸಜೀಪದ ನಾಲ್ಕೈತಾಯನ ದೆಯ್ಯೋಗಳ ನಂದಾವರ ಪಲ್ಲಿಗಳ ಅಜ್ಜ ಉಲವೂರು ಪಲ್ಲಿಗಳ ನಮ್ಮ ಕನಪಡ್ತಾಯನ ಮನ್ನೆಗಳ ಅನೇಕ ಜಾಗ ತುಳುನಾಡದ ದೈವಸ್ಥಾನ ಒಂಜೆರ್ದೊಂಜಿ ಅಜಿಲ ಮುಗಿರ್ದ ಪಲ್ಲಿಗಳ ಅಜಿಲೇರ್ ನಮ್ಮ ಪಂಜುರ್ಲಿಗಳ ನೇರ ಸಂಬಂಧ ಇತ್ತನಂಚಿನ ಇತಿಹಾಸ ತುಳುನಾಡಡಿ ಹೆಜ್ಜೆಡುಂಡು ಒವ್ವೇ ಒಂಜಿ ಅನ್ಯ ಧರ್ಮೀರ್ಲ ತುಳುನಾಡದ ದೈವ ಎಂಚಾಪನು ನೇಮೆಂಚೋ ಮನ್ಪರು ದೈವಗೂ ಎದುರು ಪಾತಿರ್ದಿನ ವಿಚಾರದಾರೆ ವಾ ಅನ್ಯ ಧರ್ಮಿಯಲ್ಲ ಇನಿಮುಟ್ಟ ಮಂತೀಜೆ ಪನ್ಪನಿ ನಾನು ಸ್ಪಷ್ಟಪಡ್ಪೆ ದೂರ ಉಂತುದಾಗಿ ಪತ್ತೆರೆ ಮಿನಿ ಬೂಲೆ ಬತ್ತೆರೆ ಆಯ್ತಿಂದಾಂಡಲ ಎರಡಾಂಡಲ ಒಂಜಿ ಪರಕ್ಕೆ ಕೊರದು ಸ್ವಾಮಿ ದೈವಗದಾಲ ರಡ್ಡು ಮುಟ್ಪೈ ಪಾಡ್ಲಿ ಎಂದು ಪಂತನಂಚಿನ ಅನ್ಯ ಧರ್ಮೀರು ಮುಲ್ಪೊಲ್ಲಿರಿ ನೆನಪದಿಲ್ಲಿ ಆಂಡ ಯಾನಕ್ಕೆ ಇನಿ ಏರೆಡ್ದಲ ಇನಿ ತೊಂದರೆ ಒಂದು ನಂಚಿನ ಧರ್ಮದ ಪುದರಡು ಅನ್ಯಾಯ ಮನ್ಪುನೇರಿ ಪರಕೆದ ದುಡ್ಡು ಅನ್ಯಾಯ ಮನ್ಪುನೇರಿ ಅಂತ ಯಾನಕ್ಕೆ ಏನೊಂದುಲ್ಲೆ ತುಳುನಾಡಿಗೆ ಮುಲ್ಪ ಸರ್ವಧರ್ಮಲು ಒವ್ವೇ ಒಂಜಿ ಧರ್ಮಲು ತುಳುನಾಡದ ವ್ಯವಸ್ಥೆಗೆ ಆರಾಧನಾ ವ್ಯವಸ್ಥೆಗೆ ಅನ್ಯಾಯಲು ಆತಜ ಪೊಕ್ಕಡೆ ಈ ಮನ್ನಗೆ ವಿಷಪಾಡೋರ್ಚಿ ನಿಕಲ್ದ ನಾನು ಪನ್ಪುನು ಪೊಕ್ಕಡೆ ಅದಲ ವಿಷಪಾಡೋರ್ಚಿ ನಾನು ಪನ್ಪುನು ದಾಯಕಂದ್ಕೇಂಡ ಧರ್ಮನ ಪತ್ತಾದ ಪಾಡೋನೊರ್ಚಿ ಒಂಜಿ ಎಡ್ಡೆ ತಿನ್ಪುನ ತೆನಸದ ಲೆಕ್ಕೊಂಡು ಈ ತುಳುನಾಡದ ಇತಿಹಾಸ ತುಳುನಾಡದ ಸಾಂಪ್ರದಾಯಲು ತುಳುನಾಡದ ಬದ್ಧತೆಲು ಪುರ ಎಂಕಲ್ನ ಹಿರಿಯಾಕಲಿ ಒಟ್ಟುಡು ಬಾಲ್ದನಕ್ಲಿ ಪ್ರೀತಿಡು ಬಾಲ್ದನಕ್ಲಿ ನೆನಪದಿಲ್ಲ ಯಾನು ದಾಯಪಂಡ ಒಂಜಿ ಸರ್ವಧರ್ಮ ಸಮ್ಮೇಳನ ಎಂಕ್ಲೆಗೆ ಪಾತೇರ್ ಬಾ ಇನಿ ಅವೇ ಇನಿ ಧರ್ಮೋದ್ಯಮಿ ಮನ್ಪುಣಂಚಿನ ಸರ್ವಧರ್ಮ ಸಮ್ಮೇಳನ ಬಗ್ಗೆ ದಾಯ ಪಾತೇರ್ಜಾರೆ ಪಲ್ಲಿಜ್ಜಿ ಚರ್ಚಿಜ್ಜಂದ ಆರ್ನ ಜಾಲ್ಡಾಪುಣತ್ತ ಬೇರೋದೊಂಜಿ ಆ ಬೇರೋಡು ಓಲಾಂಡಲ್ ಒಂಜಿ ಸರ್ವಧರ್ಮದ ಬಗ್ಗೆ ಪ್ರಸ್ತಾಪಾತನ ಇತಿಹಾಸ ಗೊತ್ತುಂಡ ಯಾನಕ್ಕೆ ಇನ್ನೂ ಒಂಜಿ ನಮ್ಮ ತುಳುನಾಡದ ಪೊರ್ಲು ಪ್ರತಿ ಒಂಜಿ ಜಾಗೆಡ್ಲ ಮೂಲಿತ್ತಿನ ಮೂಲ ಜನಾಂಗದಾಗಲು ಬದುಕದ ನಮ್ಮನ್ನೊಂದು
ಮುಲ್ಪದ ಮೂಲ ಜನಾಂಗಲು ದೈವದ ಮೋನೆಗೆ ಬನ್ನೋನು ಕಟ್ಟದು ಕಂಡೋಗು ಪುನಿನ ಕಟ್ಟದು ತುಳುನಾಡದ ಇತಿಹಾಸನು ಬರೆದು ಜನನ ಬರದ ಸೂತಕಲನ್ನು ಬರೆದು ತುಳುನಾಡುಗೊಂಜಿ ವಿಶೇಷವಾದ ಸಾಂಪ್ರದಾಯನು ಬರೆದು ಕೊರ್ತನಾಕಲು ಮುಲ್ಪದ ತುಳುನಾಡದ ಜನಕಲು ಆ ಪೊರ್ತುಡೆ ಎತ್ತನೇನೆ ನೆನಪದಿಲ್ಲ ಒಂಜಿ ಸ್ಥಾನಿಕ ಬ್ರಾಹ್ಮಣ ಕುಟುಂಬ ತುಳುನಾಡಿನ ಸ್ಥಾನಿಕ ಬ್ರಾಹ್ಮಣ ಕುಟುಂಬನೇ ತುಳುನಾಡದ ಮಾತ ದೈವತ್ವದ ಬೇತೆ ಬೇತೆ ದೀತು ಅವಡಾಯನಂತಿನ ಬೇಲೆನ ಮಂತೊಂತೇರಿ ಈ ಮನ್ನೆಡ್ಲ ಒಂಜಿ ಸ್ಥಾನಿಕ ಪ್ರಾಣಿ ದೈವ ಭಕ್ತಿ ಆದಿತ್ತೆ ಪಂಜುರ್ಲಿನ ನಂಬೊಂತೆ ಯಾನಕ್ಕೆ ದಾಯಕಂಡನ ಇನ್ನು ಒಂದೇ ಒಂಜಿ ಪ್ರಸ್ತಾಪ ನಿಕಲ್ನ ಸರ್ವಧರ್ಮ ಸಮ್ಮೇಳನ ರಾವಡು ನಿಕಲ್ನ ಅತ್ತನ ಸಾಹಿತ್ಯ ಸಮ್ಮೇಳನ ಆವಡು ಅತ್ತನ ಪೋಯಿನವಲಾಂಡ ಎಂಕುಲು ತಿನ್ಪುನ ಮಣ್ಣು ಎಂಕುಲಿತ್ತನ ನೆಲೆ ಎಂಕುಲು ಆರಾಧನೆ ಮನ್ಪುನಂಚಿನ ಶಕ್ತಿ ಒಂಜಿ ಸ್ಥಾನಿಕ ಪ್ರಾಣನ ಪನ್ಪುನ ನಿಕಲ್ ನೆನಪು ದಿಯಾರ ನಿಕಲೆ ದಿಯಾರ ಯಾನಕ್ಕೆ ನಿಕ್ಲೆಡೆ ಎಂಕುಲಿನಿ ಬೋಡಾಪುರ ರೀತಿಯ ತುಳುನಾಡದ ಜನಕುಲಿನ ಮಂಗೆ ಮಂತಾರ ನಿಕ್ಲೆ ಯಾನಕ್ಕೆ ಅಭಯದಾನ ನಡಪಣ ಜಾಗೇಡಿನಿ ಉಲೈ ಸರಿ ತುಯ್ಯಾರದಂಡ ಸರಿಟ್ಟು ದಾನ ಎಡ್ಡಕ್ಕೆ ಎಂದು ಒಂಜಿ ಭಾವಪೂರ್ಣವಾದ ಪಾತ್ರ ಸ್ವರ ನಿಕಲ್ನ ಬೂಡ್ದವಲ ನೆತ್ತವಲ ಇತ್ತ ಉಂಡ ಅಂದ ಕೇರಳಿ ಬಹುವಚನ ನೋಡ್ಲೆಪ್ಪುನೆ ತತ್ತದ ನೆರ್ಪುನು ಪೆದಂಬು ಏತು ಬೋಡಿನಿ ವಾ ಜಾಗೇಡಿನಿ ಇನಿ ಬಿರ್ಮಣ ಬೆರಗಾಡೆ ಎಂಚಿನ ಒಂಜಿ ಪಂಡೇರಿ ಸತ್ಯೋಗು ಕಷ್ಟೋಡು ಬತ್ತನೇನ ಕನ್ನೋರಿಸಲ ಬಡವಡು ಬತ್ತನೇನ ಬಂಜಿ ಪೂಜಿಲ ನ್ಯಾಯಜ್ಜನಾಗಿ ನ್ಯಾಯ ಕೊರಲ ಧರ್ಮಜ್ಜನ್ ಅಲ್ಪ ಧರ್ಮ ನೆಲವಂತೋನು ಅಂಚಿನ ಜಾಗೇಡಿನಿ ಈ ಮೂಜೆನ ಮನ್ಪಂದೆ ಅಧರ್ಮ ಮಂತ ನಂಡ ಕುಡುಂಬ ಬುಡ್ದು ರೂಪಾಯಿ ಅಂದ ಕೊರ್ನ ಅಂಚಿನ ಒಂಜಿ ಅಪ್ಪನೇ ನೀ ದಾನೆ ಮಂತ ಬಡ್ಯಾರಿ ಏರು ಬಂತನ ಅನ್ನಪ್ಪೆ ಬಂತ ನಾವು ಇನಿ ನಿಕ್ಲಿ ಇನಿ ಬಡ್ಡಿ ಗೊರೊಂದುಲ್ಲಾರಿ ತರೆಕುಜಲ್ದ ಬೇರ ಜೋಡು ದೀಪನ ದುಡ್ಡು ಒಂಜೇ ಒಂಜಿ ಶಾಲೆಡ್ ಧರ್ಮಗೂ ಧರ್ಮಾರ್ಥ ಹಚ್ಚಿ ಒಂಜೇ ಒಂಜಿ ಆಸ್ಪತ್ರೆ ಒಂಜಿ ಶೀತ ಜ್ವರಕ್ಕೆ 10 ರೂಪಾಯಿದ ಮರ್ತಜ್ಜಿ ನಿಕಲ್ನ ಒಂಜೇ ಒಂಜಿ ಮರ್ತಜ್ಜಿ ವಾ ಜಾಗೇಡಿ ಓಲಾಂಡಲ ಜಾಗೇಡಿ ಐನ ಉಲೈ ಧರ್ಮೋದಯನ ₹1 ತಿಂತೆ ಪನ್ಪುಣ ಒಂಜೇ ಒಂಜಿ ತುಳುನಾಡು ರತ್ನ ಕರ್ನಾಟಕದ ಜನತೆತ್ತನ ಪನ್ಲೇದುಕ ಧರ್ಮದ ತಿಂತ ನಿಕಲ್ನ ದುಡ್ಡು ಇನಿ ಒಯ್ಕಾತನೆ ಇಡೀ ಅಡೆ ಬತ್ತನಂಚಿನ ಭಕ್ತೇರ ಪಾಟಂಚಿನ ಪರಕೆ ಆಜಿನೂದೇರ್ದು ₹700 ಡಬ್ಬಿಗೆ ಅಡೆ ಬೇತೆ ಬೇತೆ ರೀತಿಯ ಪರಕೆನ ಬಾರ್ದು ಅನ್ನಪ್ಪನ ಪ್ರಸಾದ ಅಂತ ತಟ್ಟೆ ಬತ್ತದ ಒಂಜಿ ಪುಂಡಿ ಉಣ್ಕಂದ ಬನ್ನಾಗ ಆತ ಬರ್ತಗ ₹700 ಪಾರ್ದು ನಿಕಲ್ನ ಒಣಸಗಾಪಣೆ ₹13,000 ನೆನಪುದಿಲ್ಲ ಒಂಜಿ ₹15 ಅಸಲಂತು ಆ ₹15 ಅಸಲ ನಿಕಲ್ ತೂಲೆ ನನ್ನ 10 ವರ್ಷ ಧರ್ಮ ಕೊರ್ಪಣಾತ್ 10 ಲಕ್ಷ 10,000 1 ಲಕ್ಷ ಬೇತೆ ಬೇತೆ ಅನ್ನದಾನದ ಬಾಪ್ತು ಕೊರ್ತನಗ್ಲುಲ್ಲೇರಿ ಅವು ಮಾತ್ರ ಐತಲ ತರಕಾರಿ ಅವು ಒಂದು ಬೋಡಾಪ್ ನಾವು ಇನಿಲ ಗಟ್ಟಾರ್ದು ಬರೋದುಂಡು ನೆನಪುದಿಲೆ ಇನಿ ಅಲ್ಪ ಪೋಪುನಂಚಿನ ಭಕ್ತೇರು ಉನ್ಪುನ ಇಂಚಿನ ಉಂಡ ಅವು ಪಕ್ಕ ಅನ್ನಪ್ಪನ ಪ್ರಸಾದನೆ ಇನಿ ಆಂಡ 2 ಕೋಟಿ ಮಿತ್ತು ಪೂರ್ಣ ಪರಕೆ ಎಂಚಿನುಂಡ ಒಂಜಿ ಕುಟುಂಬದ 15-20 ಜನ ಸಾಂಖ್ಯರೆ ಬಡದು ಇಡೀ ತುಳುನಾಡು ಪಾಡ್ನ ಪರಕೆಡೆ ನಿಕಲೆ ಈ ನಮ್ಮನೆದ ಗಂಡಾಂತರಕಾರಿ ವ್ಯವಸ್ಥೆಯನ್ನು ಮಂತೊಂದುಲ್ಲಾರ ನಿಕಲೆ ಇನಿ ಮಂತೊಂದುಲ್ಲಾರ ನಿಕಲೆ ಯಾನಗನ್ನೇ ಇಂಚಿತ್ರಂಜಿ ಅಹಿಂಸದ ತತ್ವ ಎತ್ತನಂಚಿನ ಗೋಮಟ್ಟೆ ಉಂಟನಂಚಿನ ಜಾಗ ಬೈವೇರು ದೈವಲು ನೆಲ ನಂಚಿನ ಜಾಗ ಪವಿತ್ರವಾಯಿನ ನೇತ್ರಾವತಿ ಪರಿಪುಣಂಚಿನ ಜಾಗ ಮಂಜುನಾಥಿ ನೆಲ ಆಯ್ನ ಮನ್ನೆ ಈ ಮನ್ನಿಡೊಂಜಿ ನ್ಯಾಯ ಪಂಡದು ನ್ಯಾಯನೇ ಇಜ್ಜಿ ಸತ್ಯ ಪಂಡದು ನಿಗಲಿ ಪ್ರತಿಯೊಂಜಿನ ಸುಳ್ಳೇ ಬಂಡೊಂದುಲ್ಲಾರೆ ದಾನ ಬಂಡದು ಪ್ರತಿಯೊಂಜಿನ ಬೇರಾಣೆ ಮಂತೊಂದುಲ್ಲಾರೆ ನಿಕ್ಲೇನು ಒಂಜಿ ದಿನ ದೈವಲು ಬಾ ನಮ್ಮನೆದ ವಾ ಶಿಕ್ಷಾ ಕೊರಿಯರು ಸಾಧ್ಯ ನಿಕ್ಲಿ ಕೊರ್ಪೇರು ತೂಲೆ ನಿಕ್ಲೆ ನೆಕ್ಕೆ ಪನ್ಪು ನಿಕ್ಲು ಕೆಲವು ಸರ್ತಿ ನೆನಪುದಿಲೆ ಕೆಲವೊಂಜಿ ಗಂಡಾಂತರಗಾರಿ ವಿಚಾರಗಳು ಕರ್ನ ಕೆಲವು ದಿಂತ ಪಿರಾವು ಒಂಜಿ ನಮ್ಮ ಮಹೇಶಣ್ಣನ ಮಾಮ ಒಂಜಿ ಬಾಲೆನ್ ದತ್ತುಗು ದೆತೊಂಡೇರು ಒಂಜಿ ಬಾಲೆನ್ ಜೋಕ್ಲೆನ್ ದತ್ತುಗು ದೆತೊನ್ ನಾವು ಆ ದೆತೊನ್ನ ಒಂಜಿ ಎಡ್ಡೆ ತನಗೆ ದಾಯ ಪಂಡ ಕೆಲವು ದತ್ತುಗು ದೆತೊನ್ನ ಇಂಚಿನ ಪಂಡ ಒಂಚೂರು ಅಂಚಿ ಅಪ್ಪೆಮ್ಮೆ ಎಜ್ಜಂದನ ಪನಿ ಅತಂತ್ರ ಸ್ಥಿತಿ ಇಟ್ಟಿತ್ತೇನೇನು ಮಾತ ಎಡ್ಡೆ ಹಾಪುಂಡು ಆವಾಡು ಪಂಡದು ಎಡ್ಡೆ ಭಾವನೆ ದತ್ತುಗು ದೆತೊಂಡು ಆ ದತ್ತುಗು ದೆತೊನ್ನಂಚಿನ ಬಾಲೆನೇ ಬುಲೇದು ದಾನೆ ಅಂಡೆ ಇಡೀ ಒಂಜಿ ಕುಟುಂಬನೇ ನಾಶ ಮನ್ಪುನಡೆ ಮುಟ್ಟ ಕಂಡನಿ ಬಡದಿನೇ ಬಲಿದೆತೊನ್ನಂಚಿನ ಪರಿಸ್ಥಿತಿ ಮುಟ್ಟ ಮಂತನು ಯಾನ್ ದಾಯಕ್ಕೆ ಎನ್ನೆ ಕೆಂಡ ಮೂಲ ಒಂಜಿ ದತ್ತೋದ ಪರಿಸ್ಥಿತಿ ಇರದೆ ಈ ಸ್ಥಿತಿ ನಿರ್ಮಾಣ ಆತನೆ ವಾ ಜಾಗೇಡ ಅಲ್ಪ ದತ್ತ ಬುಲೆಯೊಂದು ಬತ್ತನ ದತ್ತೊರ್ದು ದತ್ತ ಬಿತ್ತು ಬುಲೆಯೊಂದು ಬತ್ತನ ಇನಿ ಆ ಬಿತ್ತೇ ಸೌಜನ್ಯ ನಂಚಿನಲ್ಲೇನು ಬರ್ಬರಾತ್ಯ ಮನ್ಪುನಡೆ ಮುಟ್ಟಲ್ಲ ಪ್ರೋತ್ಸಾಹ ಕೊರಿಯರಿನಿ ಒಂಜೇ ಒಂಜಿ ಕನ ನೀರು ಮುಗ್ಲೆಗೆ ತೋಜಿದು ಬತ್ತಜಿ ಒಂಜೇ ಒಂಜಿ ಅಲ್ಪದ ಕಷ್ಟ ಆತನ ಈತ ವೇದವಲ್ಲಿ ಪದ್ಮಲತಾ ವಾರಿಜಾಚಾರಿ ಸೌಜನ್ಯ ಆತನ ಬೆದಬೇತ ನಮುನೆದ ಆನೆ ಮಾವುತನಕಲೆ ಬೆದಬೇತ ನಮುನೆದ ಈ ಒಂಜಿ ವಿಚಾರಧಾರೆ ಬತ್ತನಲ್ಲ ಮನಸ್ಸು ಕರಗಜಿ ಮುಕ್ಲೆಗೆ ಯಾನಿಗೆನ್ನೆ ಐಕ್ಯ ಪನ್ಪುಣೆ ಅನ್ನ ದತ್ತುಗು ದೆತೊನ್ನಗಲ್ಲ ಪನಿ ಜಾಗೃತಿ ಮಂತ ದೆತೊನೋಡು ಕೆಲವು ಸರ್ತಿ ದೆತೊನೋಡೆ ನಮಾನ್ ಯಾನಿಗೆನ್ನೆ ಇಂಚಿನ ಒಂಜಿ ಸ್ಥಿತಿ ನಿರ್ಮಾಣ ಅನಗ ಧಾರ್ಮಿಕ ನಂಬಿಕೆ ಎಂಕ್ಲೆಗಳುಂಡು ವಾ ವಿಚಾರ ಉಂಡಲ್ಲ
ಒಂಜಿ ಬೇರೋದಲಕ ಆ ರೀತಿ ಮನ್ಪುಣು ಒಂಜಿ ನಂಗೆ ಬೋಡಾಪನೆ ಕೊಂಚಿ ನ್ಯಾಯಗೂ ಬೋಡಾದು ಸಾಮಾನ್ಯ ಒಂಜಿ ಜನಕ್ಲೆ ಒಂಜಿ ಪ್ರಾಣಿ ಪಕ್ಷಿಗೆ ಸಮೇತ ಒಂಜಿ ಭಾವನೆ ಉಂಡು. ಈ ಮಾನವರೆಗೊಂಜಿ ಅಂಚಿನ ಭಾವನೆನೇ ಇಜ್ಜಿಂದ ಪಂಡ ದಾದ ಪನುಲಿ ಯಾನ್ ಐರ್ದಾದ ಪನ್ಪುನು ಪ್ರತಿ ಒರಿಯಡಲ ನಂಬಿಕೆ ದಲ್ಪ ನಂಬಿಕೆಲು ವಾ ಧರ್ಮ ಓಲು ಎಂಚಿನ ಅಲ್ಪ ಆರಾಧನೆ ಉಂಡು ಆಯ್ಕೆ ಎಂಕುಲು ಆರಾಧನೆ ಮನ್ಪುವ ಎಂಕ್ಲೆಗೈನ ಐನಮಿತ್ ಪ್ರತಿ ಒಂಜಿಲ ನಂಬಿಕೆ ಒರಿಯೋಡೊಂದುಂಡು ಎಂಕುಲು ಪನ್ಪುನು ಆ ಜಾಗೆಡೊಂಜಿ ಇಂಚಿತ್ತಿನ ಅಪಗಳ ಆಯರ ಬಲ್ಲಿತ್ತನೆ ಅಪಕೀರ್ತಿನ ಬರಿಯರ ಬಲ್ಲಿತ್ತನೆ ಮುಕ್ಲೆಲ್ಲ ಸೈಪುನ ಜೀವಲು ಆಂಡಲ ಮಣ್ಣಿಗೆ ಕೊರತೆ ಇರಬಲ್ಲಿ ಅಲ್ಪದ ಅನ್ನಪ್ಪನ ಸಾನ್ನಿಧ್ಯವೂ ಕೊರತೆ ಇರಬಲ್ಲಿ ಅಲ್ಪದ ಧರ್ಮದ ನೆಲಕ್ಕೆ ತೊಂದರೆ ಇರಬಲ್ಲಿ ಪನ್ಪನೇನ ವಿಚಾರಡು ಮಾತ್ರ ಎಂಕುಲು ಇನಿ ಪಾತ್ರೊಂದುಲ್ಲ ಇನಿ ದಾನಾತ್ನೊಂಜಿ ಸೌಜನ್ಯ ಪನ್ಪನೊಂಜಿನಿ ಬಾಲೆ ಸಮಾಜೋಡಿನಿ ಒಂಜಿ ಒಂಜಿ ಬದಲಾವಣೆಗೆ ಕಾರಣಕರ್ತೆಲಾಗಲಿ ಒಂಜಿ ಮಾನಸಿಕವಾದ ಶಾರೀರಿಕವಾದ ಅತ್ತಲ ಜನಕುಲೆಗೆ ಧರ್ಮ ಬಂಡೆಂಚಿನ ಸತ್ಯ ಬಂಡೆಂಚಿನ ಮೋಸದ ಚಿತ್ರಣವನ್ನು ಬದಲ್ಪುನ ರೀತಿಗೆ ಆಲೊಂಜಿ ಕಾರಣಕರ್ತೆರಾಲಿನಿ ತಾನು ಬಲಿಯಾಪನಿರ್ತ ಮುಖಾಂತರ 11 ವರ್ಷದ ಬಕ್ಕ ಒಂಜೇ ಒಂಜಿ ಮರಣ ಅಲ್ಪಾತಜಿ ಆತನೆಟ ನಿರಂತರ ಮರಣ ನೆನಪುದಿಲೆ ಇನಿ ಸೌಜನ್ಯನ ವಿಚಾರಗಳು ಆ ಬಾಲೆ ಸೈಪುನತ ಮುಖಾಂತರ ಬರ್ಬರತೆ ಹತ್ಯೆ ಅತ್ಯಾಚಾರ ಆಪನಗ ವಾನೀತಿ ಆರೋಪಿಲೇನು ನಮ್ಮ ದೀತೆರ ಅಂಚನೆ ಎಕಡೆ ಲಕ್ಷ್ಮಣ ಗೌಡ್ರ ಬಂಡೇರಿ ಆನಿಲ ಅವೇ ರೀತಿ ರಿಚ್ಚದೇನು ಸೇಮ್ ಕತೆ ಐರ್ದಾದ್ಯಾನು ಸುರೂತ ಒಂಜಿ ಕೆಲವು ತಿಂಗೊಲ್ದ ಪಿರವಡೊಂಜಿ ಬಂತೆ ವೃತ್ತಿಪರ ಅತ್ಯಾಚಾರಿಲು ಮುಖಲು ಒಂದು ವೃತ್ತಿಪರ ಅತ್ಯಾಚಾರಿಲು ವೃತ್ತಿಪರ ಮೋಸಗಾರನಕಲ್ ಮುಖಲು ಐರ್ದಾದ ಏನು ಪನ್ಪುಣೀನಿ ಬಹುಶಃ ಯಾನೊಂಜಿ ಕನ್ನಡಡು ಒಂಜಿ ವಿಷಯನ ಪ್ರಸ್ತಾಪ ಮನ್ಪೆತ್ತೆ ದಾಪನ ಅನಿವಾರ್ಯ ಕಾರಣ ಅದು ಪನಡಾಪಣಿನಿ ಸರಕಾರ ಏನೇನೆ ಐಟಿ ಏರೇರು ಸಂಬಂಧಪಟ್ಟಂಚಿನ ಇವತ್ತು ಕಾರ್ಯಕ್ರಮದಲ್ಲಿ ಬಹುಶಃ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಇದು ಕರ್ನಾಟಕಕ್ಕೆ ಗೊತ್ತಾಗುವಂಥ ವಿಚಾರ. ಯಾಕಂದರೆ ಈ ಹೋರಾಟದ ಹಿಂದೆ ಈ ಜನಾಂದೋಲನದ ಹಿಂದೆ ಪ್ರತ್ಯಕ್ಷವಾಗಿ ನಮ್ಮ ಕಣ್ಣೆದುರು ಬಂದಂಥ ವಿರಾಟ ದರ್ಶನಗಳು ಇದ್ದರೂ ಕೂಡ ಇಡೀ ಕರ್ನಾಟಕ ಜಗತ್ತಿನ ಹೊರದೇಶದ ಮೂಲೆ ಮೂಲೆಯಲ್ಲಿ ಪರೋಕ್ಷವಾಗಿ ಸಾಕಾರ ಮಾಡಿದಂಥ ಅನೇಕರ ಹೃದಯವು ಈ ಭಾಗದಲ್ಲಿ ನಡೆದಂಥ ಬೇರೆ ಬೇರೆ ಘಟನೆಗೆ ಮಿಡಿತಾ ಇದೆ. ಇವತ್ತು ನಿಮ್ಮೆಲ್ಲರ ಈ ಹೋರಾಟದ ಕಿಚ್ಚಿನಿಂದಾಗಿ ಮನದಲ್ಲಿರುವಂಥ ಪ್ರಾರ್ಥನೆಯ ಫಲವಾಗಿ ಈ ಕ್ಷಣದಲ್ಲಿ ನಮ್ಮ ಮಾನ್ಯ ಗಿರೀಶ್ ಮಟ್ಟಣ್ಣನವರೊಂದು ಮಾಹಿತಿಯನ್ನು ಕಲಿಸಿಕೊಟ್ರು. ಈಗ ಬಹುಶಃ ಇನ್ನು ಕೆಲವೇ ಈಗಾಗಲೇ ಸರ್ಕಾರ ಕೋರ್ಟ್ ಈ ವಿಚಾರದಲ್ಲಿ ಯಾರ್ಯಾರು ಸಾಕ್ಷ್ಯನಾಶ ಮಾಡಿದಾರೋ ಯಾರ್ಯಾರು ಇದನ್ನ ಈ ಒಂದು ಆರೋಪಿಗಳು ಸಿಕ್ಕುವಲ್ಲಿ ದಿಕ್ಕು ತಪ್ಪಿಸಿದಾರ ಇವರು ಎಲ್ಲರೂ ಒಂದಲ್ಲ ಒಂದು ದಿನದ ಕೋರ್ಟಿನ ಕಟಕಡೆಯಲ್ಲಿ ನಿಲ್ಲುವುದರ ಮುಖಾಂತರ ಮುಂದೊಂದು ದಿನ ಇವರಿಗೆ ಕೊರಳ ಕುಣಿಕೆ ಬಿಗಿಯುವುದರಲ್ಲಿ ಯಾವುದೇ ಸಂಕಲ್ಪ ಇಲ್ಲ, ಡೌಟೇ ಬೇಡ ನಮಗೆ. ಈ ತರ ಒಂದು ಸರ್ಕಾರ ಆಜ್ಞೆ ಮಾಡಿದೆ, ಇದಕ್ಕೆ ಮಾಡಿದೆ. ಬಹುಶಃ ಇದರ ಹಿಂದೆ ಈ ರೀತಿಯ ಒಂದು ವಿಚಾರ ಸರ್ಕಾರ ಅಲ್ಲ ಕೋರ್ಟ್ ಬರಬೇಕಿದ್ರೆ ಒಂದು ಸಮೀಕ್ಷೆಯ ಪ್ರಕಾರ ದಿನದಿಂದ ಈ ಒಂದು ಬೇರೆ ರೀತಿಯ ಒಂದು ರೀತಿಯಲ್ಲಿ ವಿಶೇಷವಾಗಿ ಸೇರುವಂಥ ಜನ ಮತ್ತೆ ಈ ಒಂದು ಸಭೆ ಸಮಾರಂಭಗಳು, ಇನ್ನೊಂದು ಕಡೆ ಗಿರೀಶ್ ಮಟ್ಟಣ್ಣನವರು ಕೆಲವೊಂದನ್ನು ಮರುಸೃಷ್ಟಿ ಮಾಡಿ ಕೆಲವೊಂದು ಅಲ್ಲಿಯ ಮೂಲ ಚಿತ್ರಣಗಳನ್ನು ಕೆಲವು ಅನೇಕ ಬೇರೆ ಬೇರೆ ರೀತಿಯ ವಿಡಿಯೋಗಳನ್ನು ಫೋಟೋಗಳನ್ನು ಸಾಕ್ಷ್ಯಗಳನ್ನು ಜನರ ಮುಂದೆ ಇಡುವುದರ ಮುಖಾಂತರ ಜನರಲ್ಲಿ ಒಂದು ಆಶಾಭಾವನೆ ಇದಕ್ಕೊಂದು ನ್ಯಾಯ ಸಿಗ್ತದ ಭರವಸೆಯನ್ನು ತೋರಿಸಿದಾಗ ದಿನ ಒಂದು ಸಮೀಕ್ಷೆಯ ಪ್ರಕಾರ ಎಲ್ಲವೂ ಏನೇನು ನಡೀತದೆ ಇದು ಎಲ್ಲವನ್ನ ಗುಪ್ತಚಾರ ಇಲಾಖೆಗಳು ಇದನ್ನು ಎಲ್ಲವನ್ನು ಗಮನಿಸ್ತಾ ಇದೆ. ನೆನಪಿಡಿ, ಇವತ್ತು ಇದು ಎಲ್ಲವನ್ನು ಮಟ್ಟಣ್ಣ ಸರ್ ಅವರು ಗಿರೀಶ್ ಮಟ್ಟಣ್ಣನವರು ಎಲ್ಲ ಕಾಲಕ್ಕೂ ಎಲ್ಲ ಸಭೆಗಳಲ್ಲೂ ಅನೇಕ ಕಡೆಗಳಲ್ಲಿ ಕೆಲವಾರು ಚಿತ್ರಗಳನ್ನು ಸಾಕ್ಷ್ಯಗಳನ್ನು ಜನರಿಗೆ ತೋರಿಸುವುದರ ಮುಖಾಂತರ ಇನ್ನು ಮುಂದೆ ಹೀಗೆ ಬಿಟ್ಟರೆ ಇದು ಬೇರೆ ಒಂದು ಕ್ರಾಂತಿಕಾರಕವಾದಂಥ ಸಂಘರ್ಷಿತವಾದಂಥ ಮಾರ್ಗ ಹಿಡಿಯಬಹುದೆಂಬ ನಿಟ್ಟಿನಲ್ಲಿ ಇದೀಗ ಇಂಥ ಒಂದು ಆಜ್ಞೆ ಬಂದಿದೆ. ಮಹೇಶಣ್ಣನವರು ಸಹ 11 ವರ್ಷಗಳಿಂದ ಇದರಲ್ಲಿ ಒಂದು ವಿಶೇಷ ರೀತಿಯಲ್ಲಿ ಆ ಕಾಲಕ್ಕೆ ಈಗ ನಮಗೆ ಧೈರ್ಯ ಇದೆ, ನೀವೆಲ್ಲ ಇದ್ದೀರಿ, ನಮಗೆ ನಂಬಿಕೆ ಇದೆ. ಆದರೆ ಆ ಕಾಲದಲ್ಲಿ ಬೆಳಿಗ್ಗೆ ಈ ಕ್ಷೇತ್ರದ ಈ ವ್ಯಕ್ತಿಗಳ ಬಗ್ಗೆ ಮಾತನಾಡಿದರೆ ಸಾಯಂಕಾಲ ಆತನನ್ನು ಮುಗಿಸಿ ಬಿಡುವಂಥ ವ್ಯವಸ್ಥೆಗಳಿತ್ತು. ಯಾರು ಬದುಕು ಉಳಿದಂಥ ಇತಿಹಾಸಗಳೇ ಇಲ್ಲ. ಇದನ್ನು ನೋಡಿದಾಗ ನಮಗೆ ಒಂದರ್ಥದಲ್ಲಿ ಒಂದು ವಿಚಾರ ತಲೆ ಬರ್ತಾ ಇದೆ. ನಾವೆಲ್ಲೋ ಶ್ರೀಕೃಷ್ಣ ಹೇಳಿದ ಮಾತು ನನಗೆ ನೆನಪಾಗ್ತಾ ಇದೆ. ಪ್ರತಿ ಯುಗಗಳಲ್ಲೂ ಧರ್ಮ ಮತ್ತೆ ಅಧರ್ಮದ ಮಧ್ಯದಲ್ಲಿ ಸಂಘರ್ಷಗಳು ನಡೆದಿದೆ, ಅನೇಕ ಯುದ್ಧಗಳು ನಡೆದಿದೆ.
ಆ ಧರ್ಮ ಯುದ್ಧಗಳಲ್ಲಿ ಧರ್ಮದ ಕಡೆ ಕಡಿಮೆ ಜನರಿದ್ದರು, ಎಲ್ಲರೂ ಪ್ರಭಾವಿಗಳು ಇದ್ದವರು ಎಲ್ಲರೂ ಅಧರ್ಮಿಗಳ ಜೊತೆ ಸೇರಿದ ಇತಿಹಾಸವನ್ನೇ ನಾವು ನೋಡಿದ್ದು. ಆದರೆ ಕಟ್ಟ ಕಡೆಗೂ ಧರ್ಮಕ್ಕೆ ಜಯ ಆದಂಥ ಇತಿಹಾಸ, ಧರ್ಮಕ್ಕೆ ಜಯ ಆದದ್ದು. ಇವತ್ತಿಗಿದು ಪ್ರತಿ ಯುಗದಲ್ಲೂ ನಡೀತಾ ಇದೆ. ನೀವು ನಮಗೆ ಯಕ್ಷಗಾನವನ್ನು ನೋಡಿದಾಗ ಒಂದು ದೇವಿ ಮಾತ್ಮೆ ಆಟವನ್ನೇ ಗಮನಿಸಿ. ನೀವು ಒಂದು ದೇವಿ ಮಾತ್ಮೆ ಆಟ ಆರಂಭವಾಗಿ 3-3:30 ಗಂಟೆಯವರೆಗೂ ರಾಕ್ಷಸರ ಕಾಲಗವೇ ಇರುವಂಥದ್ದು. ಕೊನೆಗೆ 3:30-4 ಗಂಟೆ ನಂತರ ದೇವಿ ಬಂದು ಒಂದು ಸುಖಾಂತ್ಯವನ್ನು ಕಾಡುವ ದೃಶ್ಯ. ಬಹುಶಃ ಈ ವಿಚಾರಧಾರೆಯು ಇದು ಅದೇ ರೀತಿಯಾಗಿ ಅನೇಕ ಕಡೆಗಳಿಂದ ಆಗಿ ಕಳೆದ 11 ವರ್ಷಗಳಿಂದ ಕಟ್ಟ ಕಡೆಗೆ ಈಗ 3 ಗಂಟೆ ಮುಂಜಾವಿಗಿದ್ದೇವೆ ನಾವು. ಈ ಸಮಯದಿಂದ ಮುಂದೆ ಕೆಲವೇ ಈಗ ಸುಖಾಂತ್ಯ ಆಡುವಂಥ ದಿನಗಳು ಬರ್ತಾ ಇದೆ ಅಂತ ನಾವು ಈ ಥರ ಹೀಗೆ ಹೇಳ್ಬೋದು. ಎಲ್ಲವೂ ಧರ್ಮವನ್ನ ಅಧರ್ಮಿಗಳು ಉದ್ಧಾರ ಆದದ್ದೇ ಧರ್ಮಗಳನ್ನು ತೋರಿಸಿ ಸೋಲಿಸಿದ್ದು. ಒಬ್ಬ ಸೀತೆಯನ್ನು ಸೋಲಿಸಿದ್ದು, ರಾವಣನೊಬ್ಬ ಸನ್ಯಾಸಿಯಾಗಿ ಅಧರ್ಮವನ್ನ ಮೆರೆದಾಡಿದ್ದು, ಧರ್ಮವನ್ನ ಪ್ರದರ್ಶನ ಮಾಡುವುದರ ಮುಖಾಂತರ ಸೀತೆಯನ್ನು ಸೋಲಿಸಿದ್ದು ನೆನ್ಪಿಡಿ. ಹಾಗೆ ಅನೇಕ ಕಡೆಗಳಲ್ಲಿ ಈಗ ಮೊನ್ನೆ ಯಾರು ಹೇಳಿದ್ರು, ಅಂತ ದೈವ ಭಕ್ತರು ಅವರೆಲ್ಲ ಭಾರಿ ಒಳ್ಳೆಯವರು, ನೀವು ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಅಂತ ನಮ್ಮನ್ನು ಪ್ರಶ್ನೆ ಮಾಡಿದ್ರು. ಈ ವೇದಿಕೆಯಲ್ಲಿ ಅವರಿಗೆ ನಾನು ಹೇಳ್ತಾ ಇದ್ದೇನೆ ಕೇಳಿ ನೋಡಿ, ಜಗತ್ತಿನಲ್ಲಿ ಅನೇಕ ರಾಕ್ಷಸರು ತಪಸ್ಸನ್ನು ಮಾಡಿದ್ದಾರೆ, ಈಶ್ವರನಿಂದ ವರವನ್ನು ಪಡೆದಿದ್ದಾರೆ, ವರವನ್ನು ಈಶ್ವರನಲ್ಲಿ ಬೇಡಿದ್ದಾರೆ. ಆದರೆ ಎಲ್ಲಿಯೂ ಶಿವ ನೀನು ಏನು ಮಾಡ್ತಿ, ನಿನ್ನನ್ನು ಎನ್ಕ್ವೈರಿ ಮಾಡಿ ಕೊಡಲಿಲ್ಲ. ಎಲ್ಲ ರಾಕ್ಷಸರು ಕೇಳಿದ್ದನ್ನು ಎಲ್ಲವನ್ನು ತತಸ್ತು ಅಂತ ಹೇಳಿದ್ದಾನೆ. ಆದರೆ ಏನಾಗಿದೆ ಕೊನೆಗೆ ಅದನ್ನೇ ಇಟ್ಕೊಂಡು ಅವರೇ ಮಾಡಿದಂಥ ಆ ಯಾವ ವರಗಳಿದೆಯೋ ಅದನ್ನು ದುರುಪಯೋಗ ಮಾಡುವುದರ ಮುಖಾಂತರ ಅದೇ ವರವು ಅವರಿಗೆ ಪಾಶವಾಗಿ ಅದೇ ವರದಿಂದ ಅವರು ನಾಶ ಆದ ಇತಿಹಾಸ ನೋಡಿ ನೀವು ಕೇಳಿದ್ದೀರಿ. ಉದಾಹರಣೆಗೆ ಭಸ್ಮಾಸುರ ತನ್ನ ಕೈಯನ್ನೇ ತಲೆಗಿಟ್ಟು ಆತ ಭಸ್ಮವಾದ. ಬಹುಶಃ ಇಲ್ಲಿದ್ದವಂತೂ ಈ ಒಂದು ಪಂಗಡಕ್ಕೂ ಈ ಒಂದು ಕುಟುಂಬಕ್ಕೂ ಬಹುಶಃ ದೇವರು ಕರುಣಿಸಿದ್ದಾರೆ. ನಿಮ್ಮ ಪೂರ ಹಿರಿಯರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ, ನಿಮಗೆ ಈ ರೀತಿಯಾದಂಥ ಧನ ಕನಕಾದಿಗಳು ಬದುಕುಗಳು ಗೌರವಗಳು ಇರಲಿ ಎಂಬ ಭಾವನೆಯಲ್ಲಿ ಕೊಟ್ಟಿರ್ಬೋದು. ಆದರೆ ನೀವು ಅದನ್ನು ಯಾವ ರೀತಿ ದುರುಪಯೋಗ ಮಾಡಿದ್ದೀರಿ? ನೀವು ಪ್ರತಿ ಮನೆಗಳಲ್ಲಿ ನೆಮ್ಮದಿ. ನೀವು ಇವತ್ತು ರಾವಣ ಯಾವ ರೀತಿ ಸನ್ಯಾಸಿಯ ವೇಷವಾಕಿ ಸೀತೆಯನ್ನು ಅಪಹರಿಸಿದ, ನೀವು ಇವತ್ತು ಪ್ರತಿ ಭಜನೆ ಎಂಬ ಒಂದು ಧರ್ಮವನ್ನು ತೋರಿಸಿ ಮನೆ ಮತ್ತೆ ಎಲ್ಲೆಲ್ಲಿ ನೀವು ಅದನ್ನು ತಾಳ ಬಡಿಯುತ್ತಾ ಅದೇ ಅವರಿಗೆ ನೀವು ಬಡ್ಡಿಗೆ ಕೊಡುವ ಪ್ರಯತ್ನ ಮಾಡಿದಿರಲ್ಲ. ಎಲ್ಲಾದರೂ ನಿಮ್ಮ ಭಜನೆಯು ಧರ್ಮದ ಆಧಾರದಲ್ಲಿ, ಧಾರ್ಮಿಕ ಚಿಂತನೆಯ ಆಧಾರದಲ್ಲಿ ಮನಸ್ಸು ಭಾವನೆಗಳನ್ನು ಹರಳಿಸುವ ಮುಖಾಂತರ ನಿಮ್ಮ ಭಜನೆಗಳೆಲ್ಲ ನೆನಪಿಡಿ. ಮನೆಗಳಲ್ಲಿ ಒಳಗಡೆ ಆಗುವಂಥ ಭಜನೆಗಳು ಮಾತ್ರ ಸತ್ಯದ ಭಜನೆಗಳು. ನಿಮ್ಮ ವ್ಯವಸ್ಥೆಯಿಂದ ಹೋದಂಥ ಭಜನೆಗಳೆಲ್ಲವೂ ಆ ಭಜನೆಗಳನ್ನು ಮಾಡುವುದರ ಮುಖಾಂತರ ಇವತ್ತು ನೀವು ಎಲ್ಲ ಮನೆಗಳನ್ನು ಬಡ್ಡಿಗೆ ಕೊಟ್ಟು ಈ ಸಮಾಜವನ್ನ ಕುಟುಂಬಗಳನ್ನು ಋಣಿಯನ್ನಾಗಿಸಿದವರು ನೀವು. ಯಾವ ಧರ್ಮ ಚಿಂತನೆಯನ್ನ ಮಾಡಿದರೆ ಅದರೊಳಗಡೆ ಏನೇ ಮಾಡಿದ್ರು ಅದು ವ್ಯವಹಾರದ ದೃಷ್ಟಿಯಲ್ಲಿ ಮಾಡಿರಬಹುದೇ ವಿನಃ ಸಾಮಾಜಿಕ ಚಿಂತನೆಗಳನ್ನು ನೀವು ಮಾಡಿದವರಲ್ಲ. ನೀವು ಸಾಹಿತ್ಯ ಸಮ್ಮೇಳನ ಮಾಡಿ ನೀವು ನೀವು ಮದ್ಯವರ್ಜನ ಶಿಬಿರಗಳನ್ನು ಮಾಡಿದ್ರು ಕೂಡ ಎಂಥ ಕಾರ್ಯಕ್ರಮ ನಿಮ್ಮ ಲೆಕ್ಕದಲ್ಲಿ ಒಕ್ಕೂಟಗಳು ಸಾರ್ವಜನಿಕ ಸಮಾರಂಭ ಸತ್ಯನಾರಾಯಣ ಪೂಜೆ ಮಾಡಿದ್ರು ಕೂಡ 100 ರೂಪಾಯಿಯನ್ನ ನಿಮ್ಮ ಕ್ಷೇತ್ರದಿಂದ ಅವರಿಗೆ ಕಳಿಸಿಕೊಟ್ಟಿದ್ದೀರಾ. ಅಲ್ಲಿಯ ಬಡವರೇ ಸೇರಿ 50 ರೂಪಾಯಿ ಮನೆಗಳಿಂದ ಮಾಡಿ ಅದರನ್ನು ಉಳಿಸಿದ ಹಣವನ್ನು ನಿಮ್ಮ ಕೊಪ್ಪರಿಗೆ ತುಂಬಿಸಿ ಇನ್ನು ಮತ್ತೆ ನೀವು ಮಾಡಿ ಹೆಸರು ಪಡೆದದ್ದು ಬಿಟ್ಟರೆ ಸಮಾಜದಲ್ಲಿ ಒಂದಂತೂ ಅನ್ನಪ್ಪನಷ್ಟೇ ಸತ್ಯ. ಈ ಯಾವ ಪೀಳಿಗೆ ಈಗ 50-60 ವರ್ಷಗಳಿಂದ ಇದೆಯಾ, ಇದು ಎಲ್ಲಿಯೂ ಸಮಾಜದಲ್ಲಿ 1 ರೂಪಾಯಿಯ ಧರ್ಮವನ್ನು ಮಾಡಲಿಲ್ಲ. ತಾನು ಬದುಕಲಿಕ್ಕೋಸ್ಕರ ರಾಜಕಾರಣಿಗಳಿಗೆ ಕಪ್ಪವನ್ನು ಕೊಡುವಂತ ಕೆಲಸಗಳನ್ನು ಮಾಡಿದಿರಿ. ಯಾಕಂತ ಹೇಳಿದ್ರೆ ನೆನಪಿಡಿ, ಇವತ್ತು ಧರ್ಮಸ್ಥಳದ ಅನ್ನಪ್ಪ ಇರಬಹುದು, ಮಂಜುನಾಥನನ್ನು ಋಣದಲ್ಲಿ ಕೂರಿಸಿದವರು ನೀವು. ಅದರ ಭೂಮಿಯಲ್ಲಿ ನಾವು ಬದುಕಬೇಕಾದಂತ ನೀವು ಇವತ್ತು ಆ ಭೂಮಿಯನ್ನು ತಮ್ಮ ಹೆಸರಿಗೆ ಮಾಡುವುದರ ಮುಖಾಂತರ ಅದನ್ನು ಋಣವನ್ನಾಗಿ ಮಾಡಿದಿರಿ. ನಾನಿವತ್ತು ಅನೇಕ ರೀತಿಯಲ್ಲಿ ಈ ರೀತಿಯ ನಿಮ್ಮ ವಿಚಿತ್ರವಾದ ವರ್ತನೆ ಎಲ್ಲ ರೀತಿಯಲ್ಲೂ ಬೇರೆ ಬೇರೆ ನಿಮ್ಮ ಯಾವುದೊಂದು ಸಾಮ್ರಾಜ್ಯ ಬೆಳೆಯುತ್ತಾ ಸಂಸತ್ತಿನವರೆಗೆ ಮುಟ್ಟಿತ್ತು ನಿಮ್ದು. ಇವತ್ತು ಯಾಕೆ ಈ ತರ ಆಯ್ತು? ನಮ್ಮನ್ನು ಕಾಯಬೇಕಂತ ರಾಜಕಾರಣಿಗಳು ಇವತ್ತು ಏನು ಮಾಡ್ತಾ ಇದ್ದಾರೆ? ಇವತ್ತು ನೋಡಿ, ನೀವು ನಿನ್ನೆ ಮೊನ್ನೆ ನೋಡಿರ್ಬೋದು, ನಮ್ಮ ಸರ್ಕಾರಗಳು ಯಾವುದೋ ಒಂದು ಹಳೆಯ ಕೇಸುಗಳನ್ನು ಕೆದಕ್ತದೆ. ಅದಕ್ಕೋಸ್ಕರ ಇನ್ನೊಬ್ಬರು ಪಕ್ಷಗಳು ಮಾಲೆ ಹಾಕೊಂಡು ರಾಮನ ಪಟ ಇಟ್ಕೊಂಡು ಎಲ್ಲೋ ಒಂದು ಬೀದಿಯಲ್ಲಿ ನಿಂತದ್ದನ್ನು ನಾವು ನೋಡಿದ್ದೇವೆ. ಏನಾಗಿದೆ? ಏನಾದರೂ ಒಂದು ಆಗಿದೆ ಆದರೂ ಕೂಡ ಇವರು ಫೋಟೋ ಹಾಕೊಂಡು
ಅಲ್ಲಲ್ಲಿ ಇದು ಪ್ರತಿಭಟನೆ ಮಾಡುವ ನೆಪದಲ್ಲಿ ನಿಂತಿದ್ದಾರೆ. ನಾನು ಯಾಕೆ ಕೇಳುವಂಥದ್ದು ಇಷ್ಟೇ, ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರಾಗಲಿ ಸಂಸದರೇ, ನಿಮ್ಮ ಮನಸ್ಸು ಮಿಡಿಬೇಕಾದದ್ದು ಈಗ 110 ಮರಣಕ್ಕೋಸ್ಕರ, ಸೂತಕದ ಮನೆಗೆ ನ್ಯಾಯ ಕೊಡ್ಲಿಕ್ಕೋಸ್ಕರ, ನಾಟಕ ಮಾಡಲಿಕ್ಕೆ. ರಾಮನ ವಿಚಾರದಲ್ಲಿ ಈ ಕ್ಷಣದಲ್ಲಿ ಸಮಸ್ಯೆ ಇಲ್ಲ. ರಾಮ ಮಂದಿರವೂ ಚಂದದ್ದಾಗಿದೆ, ಕೋರ್ಟು ನ್ಯಾಯ ಕೊಟ್ಟಿದೆ. ರಾಮ ನಮ್ಮ ಮನೆ ಮತ್ತು ಮನಗಳಲ್ಲಿ ನೆಲೆ ನಿಂತಾಗಿದೆ. ರಾಮ ಒಬ್ಬ ಮರ್ಯಾದಾ ಪುರುಷೋತ್ತಮ. ರಾಮನ ಪ್ರತಿಯೊಂದು ವಿಚಾರಧಾರೆಗಳು ನಮಗೆ ಅರ್ಥ ಇದೆ. ರಾಮನಿಗೂ ಕೃಷ್ಣನಿಗಿರುವ ವ್ಯತ್ಯಾಸಗಳೇನು? ರಾಮ ಅರಮನೆಯಲ್ಲಿ ಹುಟ್ಟಿದರೆ, ಕೃಷ್ಣ ಸೆರೆಮನೆಯಲ್ಲಿ ಹುಟ್ಟಿದ್ದಾನೆ. ಒಬ್ಬ ಶುಕ್ಲ ಪಕ್ಷದಲ್ಲಿ, ಇನ್ನೊಬ್ಬ ಸರಿ. ರಾಮ ಮತ್ತೆ ಕೃಷ್ಣನ ಸದ್ವಿರುದ್ಧವಾದಂತಹ ಆದರ್ಶ ಶಕ್ತಿಗಳು ಈ ಭೂಮಿಗೆ. ಅದನ್ನು ನೀವು ತಿಳ್ಕೊಳ್ಬೇಕು. ಇದು ಬೇರೆ ಬೇರೆ ರೀತಿಯಲ್ಲಿ ನೀವು ಎಲ್ಲವನ್ನ, ರಾಮನಿಗೆ ಮತ್ತೆ ಕೃಷ್ಣನಿಗಿರುವ ವ್ಯತ್ಯಾಸಗಳು. ಒಬ್ಬ ಮರ್ಯಾದಾ ಪುರುಷೋತ್ತಮನಾದರೆ ಒಬ್ಬ ಲೀಲಾವತಾರಿ, ಒಬ್ಬ ಕೃಷ್ಣ ಪಕ್ಷವಾದರೆ ಇನ್ನೊಬ್ಬ ಶುಕ್ಲ ಪಕ್ಷ, ಒಬ್ಬ ರಾತ್ರಿ ಆದರೆ ಒಬ್ಬ ಹಗಲಿಗೆ, ಒಬ್ಬ ಸೆರೆಮನೆ ಆದರೆ ಮತ್ತೊಬ್ಬ ಅರಮನೆಯಲ್ಲಿ. ಈಗ ಬೇರೆ 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 ರೀತಿಯಲ್ಲಿ ಇದು. ಕೃಷ್ಣನ ನಡೆ ಚಂದ, ರಾಮನ ನುಡಿ ಚಂದ. ಇದೆಲ್ಲವೂ ವಿಚಾರಗಳು ಈ ತುಳುನಾಡಿನ ಜನತೆಗೆ ಗೊತ್ತಿದೆ. ಆದರೆ ಮೋಸ ಮಾಡಿ ಫೋಟೋ ಇಟ್ಕೊಂಡು ಏನೋ ಮಾಡಿ ಇಲ್ಲಿಯ ವಿಚಾರಗಳನ್ನ ಸ್ವಲ್ಪ ಗಮನಿಸಿ. ಅಕಸ್ಮಾತ್ ರಾಮನಿ ಎಲ್ಲಿಯಾದರೂ ನಿಮಗೆ ಎದ್ದು ಬರಲಿಕ್ಕಿದ್ರೆ ನಿಮಗೆ ಖಂಡಿತ ನಿಮ್ಮ ಕಿವಿಗೆ ಬಂದು ಹೇಳ್ತಿದ್ದ, ಆ ಫೋಟೋವನ್ನು ತೆಗಿಯಪ್ಪ, ಆ ಫೋಟೋದ ಕೆಳಗಡೆ ಆನೆ ಮಾವುತನ ಫೋಟೋ ಇಡು, ಸೌಜನ್ಯಲ ಫೋಟೋ ಇಡು, ವೇದವಲ್ಲಿಯ ಫೋಟೋ ಇಡು, ಇಡೀ ನಿಮಗೆ ನೀವು ಇಡು. ಬೇರೆ ಬೇರೆ ಜನರಲ್ಲಿ ಮಾರಣ ಹೋಮಗಳು ನಡೀತಿದೆ. ಹಿಂದೂಗಳ ಮಾರಣ ಹೋಮ 112, ಇಡೀ ತಾಲೂಕಿನಲ್ಲಿ 400ಕ್ಕಿಂತಲೂ ಮೇಲೆ ಒಂದು ರೀತಿಯ ಮಾರಣ ಹೋಮಗಳಂದ್ರೆ ಅದು ಚಿಕ್ಕ ವಿಚಾರ ಅಲ್ಲ. ಅಂಕಿಅಂಶದ ಪ್ರಕಾರ ಒಂದೇ ಜಾಗದಲ್ಲಿ, ಅದು ಸಹ ಆರೋಪಿಗಳೇ ಸಿಗುವುದಿಲ್ಲ. ಇದೇನು ಭಾರತದ ಭೂಪಟದಲ್ಲಿ ಇಲ್ವೇ? ಈ ತರ ಆದದ್ದು ಯಾಕೆ? ಇಷ್ಟೆಲ್ಲ ಮರಣಗಳಾಗಿ ಈ ರೀತಿಯಾಗಿದ್ದು ಕೂಡ ಇಲ್ಲಿ ಯಾರು ನಿಮಗೆ ಸ್ವರ ಎತ್ತುವುದಿಲ್ಲ, ಅದರ ಬಗ್ಗೆ ಮಾತಾಡುವುದಿಲ್ಲ. ನೀವು ತಾಯಿಯಿಂದ, ಹೊಟ್ಟೆಯಿಂದ, ತಾಯಿಯ ಗರ್ಭದಿಂದ ಬಂದವರಲ್ವಾ? ನಿಮ್ಮ ಮನೆಯಲ್ಲಿ ಹೆಣ್ಣುಮಕ್ಕಳಿಲ್ವಾ? ನಿಮಗೆ ಸಮಾಜದ ನೋವುಗಳು ಅರ್ಥ ಆಗುವುದಿಲ್ವಾ? ನೀವು ಯಾವ ರೀತಿ, ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೆ, ನಾನು ನಿನ್ನೆ ಆ ಫೋಟೋ ಇಟ್ಟು ನೀವು ಅಲ್ಲಿ ಆ ಮಾರ್ಗದ ಬದಿಯಲ್ಲಿ ಕೂತು ಹುಚ್ಚರಾಗೆ ಕೂತಾಗ ನಮಗೆ ಒಂಥರ ಅಸಹ್ಯ ಆಯಿತು. ನಿಮಗೆ ನೀವು ಇಂಥ ಒಂದು ಘಟನೆ ಮಾಡಿ ಧಾರ್ಮಿಕ ಚಿಂತನೆಗೆ ಬಂದ್ರೆ, ಅಲ್ಲಿಯೂ ನಿಮ್ದು ಅಲ್ಲಿ ಕಾರ್ಕಳದಲ್ಲಿ ಪರಶುರಾಮನನ್ನ ತುಂಡರಿಸಿ ಇಟ್ಟಿದ್ದಾರೆ. ಪರಶುರಾಮ ಈ ಒಂದು ಯುಗಕ್ಕೆ ಆತನ ಹೆಸರೇ ಇದೆ. ನಮಗೆ ಆತನೊಬ್ಬ ಯುಗ ಪುರುಷ ಎಂಬ ನಂಬಿಕೆ ಇದೆ. ಅಂತ ಒಂದು ಪರಶುರಾಮನ ಮೂರ್ತಿಯ ಬಗ್ಗೆ ನಿಮಗೆ ಮಾತೇ ಬರುತ್ತಿಲ್ಲ ಇವತ್ತಿಗೂ. ನಾನು ಹೇಳುವಂಥದ್ದು, ಇಲ್ಲಿ ಇಂಥ ಒಂದು ಪವಿತ್ರ ನದಿಯ ತಟದಲ್ಲಿ ರಕ್ತದಿಂದ ಹರಿಯುತ್ತಾ ಇದ್ದಾಳೆ ನಮ್ಮ ನೇತ್ರಾವತಿ. ಇಂಥ ಮಾರಣ ಹೋಮಗಳು ನಡೀತಾ ಇದೆ. ನೀವು ಬಾಬರನ ಕಾಲದ್ದೋ ಹುಮಾಯೂನ್ನ ಕಾಲದ್ದೋ ಯಾರ 1200 ವರ್ಷಗಳ ಹಿಂದಿನ ಯುದ್ಧಗಳ ಕಥೆಗಳು, ಸತ್ತಗಳ ಕಥೆಗಳು, ಮರಣಗಳ ಕಥೆಗಳನ್ನ ಹೇಳಿ ಜನರನ್ನು ಮೋಸ ಮಾಡುವಂತ ನೀವು ಇವತ್ತು ಕುತ್ತಿಗೆಗೆ ಯಾವ ಸಮಸ್ಯೆ ಇದೆ? ಎರಡೂ ರಾಜಕಾರಣಿಗಳು, ಎರಡೂ ಪಕ್ಷಗಳು ಇವತ್ತು ಅವರವರಲ್ಲಿ ಒಂದು ಒಪ್ಪಂದ ಇದೆ ನೋಡಿ. ಇನ್ನು ಸ್ವಲ್ಪ ದಿನದಲ್ಲಿ ರಾಮ ಮಂದಿರ ಮತ್ತೆ ವಿಚಾರಗಳು ಬರ್ತಾ ಇದೆ. ಆವಾಗ ಯಾರ ಒಂದು ಹಳೆಯ ಕೇಸ್ ತೆಗೋ, ನಿನಗೂ ಸ್ವಲ್ಪ ಮೈಲೇಜ್ ಆಗತ್ತೆ. ಇದಾದ್ರೆ ನಾನು ಸ್ವಲ್ಪ ಒಂದು ಮಾಲೆಯಲ್ಲಿ ಪಟ ಹಾಕೊಂಡು ಮಾರ್ಗದಲ್ಲಿ ನಿಲ್ತೇನೆ, ನಮ್ಮಿಬ್ಬರಿಗೊಂಥರ ಮೈಲೇಜ್ ವರ್ಕೌಟ್ ಆಗತ್ತೆ ಎಂಬ ಇವರೊಳಗಿನ ವಾದವಲ್ಲದೆ ಅಲ್ಲಿ ಯಾವ ವಾದಗಳೂ ಅಲ್ಲ. ಇವರು ರಾಮ ಭಕ್ತರೂ ಅಲ್ಲ, ನಾಮ ಮಾಡುವಂತ ಯೋಗ್ಯತೆಯೂ ಇಲ್ಲ. ಯಾಕೆ ಮಾಡಬೇಕಂದ್ರೆ, ಈಗ ರಾಮನಿಗೆ ಸಾಕ್ಷಾತ್ ರಾಮನನ್ನು ನಾವೇ ಒಲಿಸಿದ್ರು ಇಲ್ಲಿಯ ಸ್ಥಿತಿಯನ್ನು ಅವನಿಗೆ ವಿವರಿಸಿದ್ರೆ ಏನಾಗಬಹುದು? ಒಂದು ಧಾರ್ಮಿಕ ನಂಬಿಕೆ ಇರುವ ಜಾಗದಲ್ಲಿ ಈ ತರದ ಒಂದು ವ್ಯವಹಾರಗಳು, ಅವ್ಯವಹಾರಗಳು, ಅತ್ಯಾಚಾರಗಳು, ಅನಾಚಾರಗಳು ನಡೆದಾಗ ರಾಮನೇ ಇವರಿಗೆ ಪ್ರಶ್ನೆ ಹಾಕಿದ್ರೆ ಏನು ಉತ್ತರಿಸ್ತೀರಿ ನೀವು? ಎಲ್ಲಿಯ ತನಕ ನಿಮ್ಮ ಒಂದು ಗುಲಾಮಿತನ ವ್ಯವಸ್ಥೆ ಮುಂದುವರಿದಿದೆ ಅಂದ್ರೆ, ನಾವು ನಿಮ್ಮನ್ನ ಪವಿತ್ರವಾದ ಒಂದು ಮತದಾನದಿಂದ ಆಯ್ಕೆ ಮಾಡಿ ಶಾಸಕನನ್ನು ಎಂಪಿಯನ್ನಾಗಿ ಮಾಡೋದು. ಒಬ್ಬ ಜನಪ್ರತಿನಿಧಿ ಅಂದ್ರೆ ಜನರ ಆಯ್ಕೆಯ ವಸ್ತು. ಆತ ಹೇಗಿರ್ಬೇಕು? ಇಲ್ಲಿ ಬಂದು ದಂಡೆಯಲ್ಲಿ ಕೂತ್ಕೊಳ್ಳೋದ ಇವರ ಜೊತೆ? ಆ ಮನೆಯ ದಂಡೆಯಲ್ಲಿ ಬಂದು ಕೂತ್ಕೊಳ್ತಿರಲ್ಲ ನೀವು? ಚಿಲ್ಲರ ಹಣಕ್ಕಾಗಿ ಅಲ್ಲಿ ಕೂತ್ಕೊಳ್ತಿರಲ್ಲ ನೀವು? ಅಲ್ಲಿ ಬಂದು ಪಾದ ತೆಗೆದು ನೀರು ಕುಡಿತೀರಲ್ಲ ನೀವು? ಈ ಜಗತ್ತಿನಲ್ಲಿ ಒಂದು ಸ್ವಾಭಿಮಾನ ಅಂತ ಬೇಕು ನಿಮ್ಗೆ. ಇಂಥ ಒಂದೊಂದು ವ್ಯಕ್ತಿಗಳು ಇಂಥ ಸಾವಿರಾರು, ನೂರಾರು ಇದ್ದಾರೆ, ನೆನಪಿಡಿ, ನೂರಾರು ಇದ್ದಾರೆ. ತನ್ನ ಸ್ವಾರ್ಥಕ್ಕೋಸ್ಕರ ಇಂಥ ಒಂದು ಅನೇಕ ಮನೆಗಳಲ್ಲಿ ಇವತ್ತಿಗೂ ಮನೆ ಕೂಗ್ತಾ ಇದೆ. ಪ್ರತಿ ಮನೆ ಸದಸ್ಯರು ಕೂಗ್ತಾ ಇದ್ದಾರೆ ನ್ಯಾಯಕ್ಕೋಸ್ಕರ. ನ್ಯಾಯ ಬೇಡ್ತಾ ಇದ್ದೇವೆ. ಆಗಿರುವಾಗ ದಯವಿಟ್ಟು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಇಂಥ ಒಂದು ಈ ಒಂದು ಯಾವುದು ಸೌಜನ್ಯದಿಂದ
ಕೊನೆಯಾದ ಯಾವ ಅಲ್ಲಿ ನಂತರ ಮರಣ ಆಗ್ಲಿಲ್ವೋ ಅಲ್ಲ, ಈಗ ನಾಡ್ದು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಜಯದ ಸೂಚನೆ ಬಂದರೆ ತುಳುನಾಡಿನಲ್ಲಿ ಯಾವ ಹೆಣ್ಣು ಮಗುವನ್ನು ತಲೆ ಎತ್ತಿ ನೋಡಬಾರದು, ಗೌರವಿಸಬೇಕು ಅಂತ ದಿನಗಳೇ ಬರಬೇಕು ಅಂತ ನಾವು ಕಾಯುವಂಥದ್ದು. ಆದರೆ ಒಂದಷ್ಟು ಸ್ಪಷ್ಟಪಡಿಸಿ ಪ್ರತಿಯೊಬ್ಬರು ಸೌಜನ್ಯ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಬೇರೆ ಬೇರೆ ವಿಚಾರಗಳನ್ನು ತಿಳಿಸಿದರು. ಒಂದಂತೂ ಸತ್ಯ, ಯಾವ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು, ಯಾವ ರಾಜಕಾರಣಿಯ ಮಾತುಗಳನ್ನು ಗಮನಿಸಿ ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ, ಬೇರೆ ಬೇರೆ ಹೆಸರಿನಲ್ಲಿ ಮೋಸ ಮಾಡುವುದನ್ನಾಗಲಿ, ಜನರಿಗೆ ಮಂಕು ಬುದ್ಧಿ ಬೀರಿಸುವುದನ್ನು ಬಿಟ್ಟು ಬಿಡಿ. ರಾಜಕಾರಣಿಗಳೇ, ಧರ್ಮಗಳ ಸಂದೇಶ ನಿಮ್ಮಿಂದ ಅಗತ್ಯ ಇಲ್ಲ. ನಮಗೆ ನಮ್ಮ ತಂದೆ ತಾಯಿಯಿಂದಲೋ, ಗುರುಗಳಿಂದಲೋ, ನಮ್ಮ ಆಧ್ಯಾತ್ಮ ಚಿಂತನೆಗಳಿಂದಲೋ, ಶಾಲಾ ಶಿಕ್ಷಕರಿಂದಲೋ ನಮಗೆ ಸಿಕ್ಕಿದೆ. ಇವತ್ತು ನೀವು ಯಾವುದೋ ರೀತಿಯಲ್ಲಿ ನೀವು ಯಾವುದೇ ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, ನೀವು ಧಾರ್ಮಿಕ ಚಿಂತನೆಗೆ ಬರಬೇಡಿ. ಧಾರ್ಮಿಕ ಚಿಂತನೆ ನಮ್ಗೆ ಗೊತ್ತುಂಟು. ಮೂಲಭೂತ ಸೌಕರ್ಯದ ಬಗ್ಗೆ ಗಮನ ಹರಿಸಿ. ಇವತ್ತು ನೀವು ಎಲ್ಲವನ್ನು ಮಾಡಿ ಇವತ್ತೊಂದು ಕಾನೂನಿನ ವ್ಯವಸ್ಥೆಯಲ್ಲಿ ಯಾವ ಕಾಲದಲ್ಲಿ ಮೊಬೈಲ್ಗಳು ತಂತ್ರಜ್ಞಾನಗಳು ಇಲ್ಲದ ಕಾಲದಲ್ಲೂ ತುಳುನಾಡಿನಲ್ಲಿ ಚಂದ್ರನ್ ಮತ್ತೆ ತಿಮ್ಮ ಎಂಬ 2 ದರೋಡೆಕೋರರನ್ನು ಅಂದಿನ ಪೊಲೀಸರು ಹಿಡಿದಂತ ಕತೆ ನೀವು ಕೇಳಿದಿರಿ, ನೆನ್ಪಿಡಿಲಿ. ಒಂದು 50 ವರ್ಷಗಳ 45 ವರ್ಷಗಳ ಹಿಂದೆ ಚಂದ್ರನ್ ಮತ್ತೆ ತಿಮ್ಮ, ಯಾವ ತಂತ್ರಜ್ಞಾನವಿರಲಿಲ್ಲ, ಹಿಡಿಲಿಕ್ಕೆ ಕಷ್ಟ ಇತ್ತು. ಆ ಸಮಯದಲ್ಲಿ ಸಮೇತ ದೂರದ ಕೊಟ್ಟಿಗೆರೆಯಲ್ಲಿ ಅವನನ್ನು ಹಿಡಿದು ತಂದಿದ್ದಾರೆ. ಕಣ್ಣೂರು ಜೈಲಲ್ಲಿ ತಿಮ್ಮನಿಗೆಲ್ಲ ಪಾಸಿಯೂ ಆಗಿದೆ. ಅದರಲ್ಲಿ ಅನೇಕ ಜಾಗಗಳು ಈ ಸ್ಥಳಗಳಲ್ಲಾಗಿದೆ. ಈ ಪರಿಸರದಲ್ಲೇ ಒಂದು ದೂರದ ಊರು ತಗೊಳ್ಳಿ ನೀವು, ಎಲ್ಲಿಯಾದರೂ ಸತ್ರೆ ಒಂದು ಅದಕ್ಕೆ ಆರೋಪಿ ಸಿಕ್ಕದೆ ಇದ್ದದ್ದು ಇದೆಯಾ? ಹಾಗಾದ್ರೆ ಒಂದೆರಡಲ್ಲ, ವೇದವಲ್ಲಿಂದ ಸೌಜನ್ಯಲವರೆಗೆ ಆರೋಪಿಗಳೇ ಸಿಗುವುದಿಲ್ಲ ಅಂದ್ರೆ ಏನಾಗ್ಬೋದು? ಆಗುಂಬೆ, ಶಿರಾಡಿ, ಚಾರ್ಮಾಡಿಯ ಘಾಟಿಗಳಲ್ಲಿ ಪ್ರಾಣಿಗಳು ತಿಂದ ಹಾಕುವುದಿಲ್ಲ, ನೆನಪಿಡಿ. ಅಂತ ದುರ್ಜನ ಪ್ರದೇಶದಲ್ಲೂ ಹೆಣ ಸಿಕ್ಕುವುದಿಲ್ಲ. ಬರೀ ನೇತ್ರಾವತಿ ನದಿಯ ದಂಡೆಯಲ್ಲಿ ಸಿಗ್ತದೆ ಅಂದ್ರೆ ಏನರ್ಥ ರೀ ಇದಕ್ಕೆ? ಏನರ್ಥ? ಮೊನ್ನೆ ಒಂದು 15-20 ದಿನಗಳ ಹಿಂದೆ, ಒಂದು ತಿಂಗಳ ಹಿಂದೆ ಒಬ್ಬರು ಸಿಕ್ಕಿದ್ರು. ಒಂದು ವಿಚಾರ ಐತೆ ಮಾತಾಡಬೇಕು ಅಂತೇಳಿ ಮೊನ್ನೆ ಸಿಕ್ಕಿದ್ರು ಅವರು. ಆ ವಿಚಾರ ನಿಮಗೆ ಕೇಳಿದರೆ ನೀವು ಸ್ವಲ್ಪ ಕೇಳ್ಕೊಳ್ಳಿ ನೀವು. ಈಗ ಅವರಿಗೆ 76 ವರ್ಷ ಅಂತೆ. 40-45 ವರ್ಷಗಳ ಹಿಂದೆ ಅವರಿಗೆ ಈ ಪರಿಸರದಲ್ಲಿ ಒಂದು ಚಿಕ್ಕ ವ್ಯಾಪಾರ ಇತ್ತಂತೆ. ಅವ್ರು ಹೇಳ್ತರು, ನಾನು ಈ ಪಾಪದಿಂದ ನನಗೂ ಇದರ ಪಾಪ ಬರ್ತದ ಗೊತ್ತಿಲ್ಲ. ರಜೆಯಲ್ಲಿ ಮಕ್ಕಳ ಬೇಸಿಗೆ ರಜೆ ಹೋದಾಗ ಮಕ್ಕಳಿಗಾಗ ಮೊಬೈಲ್ ಫೋನುಗಳ ಸಂಪರ್ಕ ಇರುವುದಿಲ್ಲ, ಹೆಣ್ಣು ಮಕ್ಕಳಿಗೆ ಮಾತ್ರ ಇಲ್ಲಿ ಆದದ್ದು. ಈ ಪರಿಸರದಲ್ಲಿ ಧರ್ಮೋದ್ಯಮಿಗಳ ಶಾಲೆಯಲ್ಲಿ ಆದ ವಿಚಾರ ಇದು, ನೆನಪಿಡಿ. ಎಲ್ಲೆಲ್ಲಿ ಒಬ್ಬರಿಗೆ 6-8 ಬೇರೆ ಬೇರೆ ರೀತಿಯ ವಿಳಾಸ ಬರೆದು ಇನ್ಲೈನ್ ಲೆಟರಲ್ಲಿ ಕಾಗದವನ್ನು ಬರೆದು ಈ ಮನುಷ್ಯನ ಕೈಗೆ ಕೊಡಬೇಕು. ಈ ಮನುಷ್ಯ ಮೂಡುಗೆರೆ ಹ್ಯಾಂಡ್ ಪೋಸ್ಟ್ ಹತ್ರ ಒಂದು ಅಂಗಡಿ ಇತ್ತು, ಅಲ್ಲಿ 4 ಕಾಗದ ಇಡಬೇಕಿತ್ತಂತೆ. ಇಲ್ಲಿ ಅದನ್ನು ಅವರು ಬಂದು ತಗೊಂಡು ಹೋಗಿ ಓದಿ ಇಂಥ ಜಾಗಕ್ಕೆ ಬಂದು ತನ್ನ ಹುಲಿಯ ಹತ್ರ ಬಂದ ದನದ ಧರಣಿ ಮಂಡಲದ ಕಥೆಯಾಗೆ ಸ್ವೀಕರಿಸಿ ಹೋಗುವಂಥ ದಿನ ಇತ್ತು. ಇದು ಸತ್ಯ ಘಟನೆ ಅಂತ ಹೇಳಿದ್ರು ಕೂಗಿ. ಹೇಗಿರ್ಬೋದು ನೋಡಿ ಈ ಧರ್ಮ ಸಾಮ್ರಾಜ್ಯ, ಹೇಗಿರ್ಬೋದು? ಪ್ರತಿ ಮನೆಗಳಲ್ಲಿ 4 ಆ ಇನ್ಲೈನ್ ಲೆಟರ್ ಅವನ ಕೈಗೆ ಬಂದಾಗ ಆ ಸಮಯದಲ್ಲಿ ನನಗೆ ಗೊತ್ತಾಗ್ಲಿಲ್ಲ. ಈ ವಿಚಾರ ಗೊತ್ತಿತ್ತು, ಒಂದು ಸ್ವಲ್ಪ ಕಿಸೆ ಬಿಸಿ ಆಗ್ತಿತ್ತು. ಆದರೆ ಈಗ ಈ ಹೋರಾಟಗಳು, ಈ ಜನಾಂದೋಲನ, ಈ ನಮ್ಮ ಎಲ್ಲ ವಿಚಾರಗಳು ಎಲ್ಲಿಯವರೆಗೆ ಜನರಲ್ಲಿ ಧೈರ್ಯ ತುಂಬಿದೆ, ಎಲ್ಲಿಯವರೆಗೆ ಒಂದು ವಿಚಾರಗಳಾಗಿದೆ ಅಂತ ಹೇಳಿದ್ರೆ ಇಂಥವರು ಎದುರು ಬಂದು ಈ ರೀತಿಯ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಅವನಿಗೆ ಅಷ್ಟೇ ಕೆಲಸ, ಯಾರು ಅಂತ ಪಾಪ ನಿಮಗೆ ಗೊತ್ತಿರಲಿಕ್ಕೂ ಸಾಕು. ಈ ಪರಿಸರದವರೆಗೆ ನಾನು ಹೇಳುವಂಥದ್ದು, ಖಂಡಿತವಾಗಿಯೂ ಯಾವ ಜಾಗದಲ್ಲಿ ಒಂದು ನೆಮ್ಮದಿಗೋಸ್ಕರ, ಒಂದು ನಮ್ಮ ಆರಾಧನೆಗೋಸ್ಕರ ಕೈ ಮುಗಿಯುವಂಥ ವಿಚಾರಗಳಿತ್ತ, ಆ ಜಾಗದಲ್ಲಿ ಇಂಥ ದುಷ್ಟ ಕ್ರೌರ್ಯಗಳು ನಡೀತಾ ಇದೆ. ಎಲ್ಲಿಯವರೆಗೆ ಇವರೊಂದು ಸಣ್ಣ ವ್ಯಾಪಾರಗಳನ್ನು ಸಣ್ಣ ಮಾರ್ಕೆಟಿಂಗ್ ಮಾಡುವುದರ ಮುಖಾಂತರ ಈ ರೀತಿ ಮಾಡಿದ್ದಾರೆ. ಇವತ್ತು ನೋಡಿ, ಆಗ ನಮ್ಮ ಪ್ರಸನ್ನ ಕೇಳಿದರು, ಈಗ ಎಲ್ಲಿಯವರೆಗೆ ಆಗಿದೆ ಅಂದರೆ, ಮುಂಚೆಲ್ಲ ಒಂದು ಹೋಟ್ಲು ಉದ್ಯಮಗಳು ಏನಾದರೂ ವ್ಯಾಪಾರಗಳು ಕಡಿಮೆ ಆದರೆ ಸ್ವಾಮೀಜಿಗಳನ್ನು, ತೃತೀಯ ಲಿಂಗಿಗಳನ್ನೂ ಕರೆಸಿ ಮಂಡದಲ್ಲಿ ಕೂರಿಸಿ ಅವರಿಗೆ ಒಂದು ಪೂಜೆ ಮಾಡಿ ಕಲಿಸುವಂಥ ನಿಯಮಗಳು ಇದೆ ಬೊಂಬೆಯಲ್ಲೆಲ್ಲ. ಇಲ್ಲಿಯೂ ಸಹ ಕಡಿಮೆ ಆದರೆ ನಮ್ಮ ಆಧ್ಯಾತ್ಮ ಗುರುಗಳನ್ನು, ಅವಧೂತ ಗುರುಗಳನ್ನು, ಸ್ವಾಮಿಗಳನ್ನು ತಂದು ನಮ್ಮ ಅಂಗಡಿಗೋ ವ್ಯಾಪಾರ ಜಲಕ ಕೂತು ಪ್ರಾರ್ಥಿಸುವಂಥ ನಿಯಮ ಇತ್ತು. ಈಗ ಎಲ್ಲಿ ತನಕ ಮುಂದುವರಿದೆ ಅಂದರೆ, ಸ್ವಾಮಿಗಳ ಅಂಗಡಿಗೆ ವ್ಯಾಪಾರ ಇಲ್ಲ ಅಂತ ಚಿತ್ರನಟರನ್ನು ತರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಸ್ವಾಮೀಜಿಗಳು ಅಂಗಡಿ ಹಾಕಿ ಕೂತಿದ್ದಾರೆ. ಈಗ ಅವರ ಅಂಗಡಿಗೆ ಜನ ಇಲ್ಲ ಅಂತೇಳಿ ಒಬ್ಬ ಚಿತ್ರನಟರನ್ನು ತರಿಸಿ ಮಾರ್ಕೆಟ್ ಮಾಡುವ ಪರಿಸ್ಥಿತಿಯವರೆಗೆ ಈ ಸ್ವಾಮಿಗಳು ಹೊರಟಿದ್ದಾರೆ.
ತುಳುನಾಡಿಗೆ ಒಂದು ನೆನಪಿಡಿ, ತುಳುನಾಡಿನಲ್ಲಿ ಎಲ್ಲಿಯೂ ಅವರವರ ಸಂಬಂಧಪಟ್ಟಂತ ಯಾರು ಕುಲಗುರುಗಳು ಬಿಟ್ಟರೆ ಇಡೀ ತುಳುನಾಡಿಗೊಬ್ಬ ಸ್ವಾಮೀಜಿ ಎಂಬ ಕಲ್ಪನೆ ಇಲ್ಲ. ಮನೆಗೊಬ್ಬ ಗುರಿಕಾರ, ಊರಿಗೊಬ್ಬ ಗಡಿಕಾರ ಎಂಬ, ಗ್ರಾಮಕ್ಕೊಬ್ಬ ಗಡಿಕಾರ ಎಂಬ ನಿಯಮಗಳಿರುವಂಥದ್ದು. ಇವತ್ತು ಎಲ್ಲ ಕಡೆ ಧಾರ್ಮಿಕಗಳು, ಇಡೀ ಇಲ್ಲಿ ಇವರು ಮಾಡಿದಂತಹ ಧಾರ್ಮಿಕ ವ್ಯವಹಾರ, ಧರ್ಮೋದ್ಯಮಗಳು, ವ್ಯವಹಾರಗಳು, ವ್ಯಾಪಾರಗಳು ಎಲ್ಲವೂ ತುಳುನಾಡಿನಾದ್ಯಂತ ಅನೇಕ ಇಂಥ ನಾಯಿಕೊಡೆಗಳಂತೆ ಕೆಲವು ಇಂಥ ಒಂದು ಧರ್ಮಗಳನ್ನು ಮಾರುವಂಥ ಧಾರ್ಮಿಕ ವಿಚಾರಗಳಲ್ಲಿ ಹಣ ಮಾಡುವಂಥ ಕೆಲಸಗಳು ಆರಂಭವಾಗಿದೆ. ನಾವು ಇದರ ಬಗ್ಗೆ ಭಾರಿ ವರ್ಷಗಳ ಹಿಂದೆಯೇ ಧ್ವನಿ ಎತ್ತಿದ್ದೇವೆ. ಜನರೇ ಮೋಸ ಹೋಗಬೇಡಿ, ಧಾರ್ಮಿಕತೆಯಲ್ಲಿ ಮೋಸ ಹೋಗಬೇಡಿ. ಇವತ್ತು ಧಾರ್ಮಿಕತೆ ಅಂತ ಹೇಳಿದ್ರೆ ಒಂದು ಬಹುದೊಡ್ಡ ಉದ್ಯಮದ ತರ ಆಗಿದೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಎಲ್ಲರೂ ಧಾರ್ಮಿಕ ಚಿಂತನೆಯರಾಗಿ, ನಮ್ಮನ್ನು ನಮ್ಮ ಹಿರಿಯರು ಬೆಳೆಸಿದ್ದಾರೆ, ಕಷ್ಟದಿಂದ ಬೇರೆ ಬೇರೆ ರೀತಿಯ ಕಸುಬುಗಳನ್ನು, ಕುಲಕಸುಬುಗಳನ್ನ ಮಾಡುವುದರ ಮುಖಾಂತರ ಸ್ವಾವಲಂಬಿ ಬದುಕಬೇಕು ಅಂತ ನಮ್ಮನ್ನು ಸಾಕಿದ್ದಾರೆ. ನಾವಿವತ್ತು ಹೋಗಿ ಯಾರಿಗ ಒಂದು ಸಂಬಂಧನೇ ಇಲ್ಲದವನ ಕಾಲು ಹಿಡಿಯುವಂತ ಕೆಲಸಕ್ಕೆ ನೀವು ಹೋಗ್ತಾ ಇದ್ದೀರಾ. ಎಷ್ಟು ದೊಡ್ಡ ಜನ ಆದ್ರೂ ಕಾಲು ಹಿಡೀರಿ, ಒಬ್ಬ ಜ್ಞಾನಿಯ ಕಾಲು ಹಿಡೀರಿ, ಅನುಭವಿಯ ಕಾಲು ಹಿಡೀರಿ, ತಿಳಿದವನ ಕಾಲು ಹಿಡೀರಿ, ನನ್ನಿಂದ ಒಂದು ಕ್ಷಣ ಮುಂಚೆ ಬಂದವನ ಕಾಲು ಹಿಡೀರಿ. ಆದರೆ ಎಲ್ಲ ಒಂದು ವಸ್ತ್ರಧಾರಿಯನ್ನ ವೇಷ ಹಾಕಿದವನ ಕಾಲನ್ನು ದಯವಿಟ್ಟಿಡಬೇಡಿ. ಆತನ ಮನಸ್ಸಿನಲ್ಲಿ ಎಲ್ಲವೂ ಬಿಳಿ ಬಟ್ಟೆಗಳು ಬಿಟ್ಟರೆ ಅವನ ಹೃದಯದೊಳಗಿದ್ದು ಎಲ್ಲವೂ ಕಪ್ಪೆ ಅಂತ ಈ ಕ್ಷಣದಲ್ಲಿ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಒಬ್ಬ ಮನುಷ್ಯ ತನ್ನ ವಿಚಾರಗಳು, ಆಚಾರಗಳು ಎಲ್ಲವೂ ಸರಿ ಇದ್ದರೆ ಆತ ತನ್ನ ಜೀವಿತಾವಧಿಯ ಕೊನೆಯ ಅವಧಿಗೆ ತನ್ನ ಪ್ರಕಾಶ ಮುಖಾಂತರ ಸಮಾಜಕ್ಕೊಬ್ಬ ಉತ್ತಮ ವ್ಯಕ್ತಿ ಆಗ್ತಾನೆ, ಒಬ್ಬ ಆದರ್ಶನಾಗ್ತಾನೆ. ಇವತ್ತಿಗೂ ನಮಗೂ ಸಿದ್ಧಗಂಗಾ ಸ್ವಾಮೀಜಿಗಳು ನಾವು ನೋಡ್ಬೋದು, ಸಿದ್ದೇಶ್ವರ ಸ್ವಾಮಿಗಳನ್ನು ನೋಡ್ಬೋದು. ಯಾವ ರೀತಿ ಅವರು ತನ್ನ ಕೊನೆಯ ಯಾತ್ರೆಯನ್ನು ಮಾಡಿದ್ರು. ಅದು ಬಿಡಿ, ನಮ್ಮ ಹತ್ತಿರದ ಮೈಸೂರು ಅರಮನೆಯ ಬಗ್ಗೆ ಕೇಳಿರ್ಬೋದು. ಇವತ್ತಿಗೂ ತನ್ನ ಅರಮನೆ ತನ್ನ ಅಸ್ತಿತ್ವವನ್ನು, ತನ್ನ ಒಂದು ಸಂಪ್ರದಾಯವನ್ನು ಉಳಿಸಿ ಬೆಳೆಸಿದೆ. ಕಾರಣ ಇಷ್ಟೇ, ಆನೆಕಟ್ಟು ಕಟ್ಟಿ ನೀರು ಕೊಟ್ಟರು, ಶಾಲೆ ಕಟ್ಟಿ ವಿದ್ಯಾಭ್ಯಾಸ ಕೊಟ್ಟರು, ಕಾರ್ಖಾನೆ ಕಟ್ಟಿ ಉದ್ಯೋಗಗಳನ್ನ ಕೊಟ್ಟರು, ಎಲ್ಲ ರೀತಿಯಲ್ಲಿ ಅವರವರ ಭೂಮಿಯನ್ನು ಅವರವರಿಗೆ ಕೊಟ್ಟು ಬಿಟ್ಟರು, ಎಲ್ಲರನ್ನ ಸ್ವಾವಲಂಬಿ ಬದುಕನ್ನಾಗಿ ಮಾಡಿಸಿತ್ತು ಮೈಸೂರು ಅರಮನೆ. ಇವತ್ತಿಗೂ ಅರಮನೆ ಯಾವ ರೀತಿ ಇದೆ? ಯಾಕಂತ ಹೇಳಿದ್ರೆ ಅವರಿಗೆ ತನ್ನ ಕೊನೆಯ ದಿನಕ್ಕೆ ಕಟ್ಟ ಕಡೆ ಈಗ ಯದುವೀರನ ಮಗುವನ್ನು ಸಾಂಪ್ರದಾಯಿಕವಾಗಿ ತೊಟ್ಟಿಲಲ್ಲಿ ಹಾಕುವ ನಿಯಮಗಳು ಸಂಭವಿಸಲಿ. ಕಾರಣ ಆ ಚಾಮುಂಡೇಶ್ವರಿಯ ನೆಲದಲ್ಲಿ ಇಲ್ಲಿ ಒಬ್ಬ ಅನ್ನಪ್ಪ ಇದ್ದಾನೆ. ಆ ಧರ್ಮಕ್ಕೆ ಸರಿಯಾಗಿ ನಡೆದರೆ ಆ ಧರ್ಮ ನಮ್ಮನ್ನು ನಡೆಸ್ತಾ ಅಲ್ಲಿಯ ಕೀರ್ತಿ ವ್ಯವಸ್ಥೆಗಳು ಉಳಿತಾ ಇದೆ. ಗಡಿಕಾರನಿಗೆ ಅವನದೇ ಆದಂಥ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕಿತ್ತು. ಒಂದು ವೇಳೆ ಇವರಿಗೆ ದಾನವೇ ಮಾಡಬೇಕೆಂದಿದ್ರೆ ಜನ ನೋಡಿ, ಸರ್ವೆ ಮಾಡಿ, ತೀರಾ ಬಡತನ ರೇಖೆಯಿಂದ ಕೆಳಗಿದ್ದವರಿಗೆ ಇದ್ದಷ್ಟು ನೀವು ಹಿಂದೆ ಕೊಡಬೇಡಿ, ಉತ್ತಮ ನಾಗರಿಕರಾಗಿ ಅಂತ ಅವರಿಗೆ ಕೊಡ್ಬೋದಿತ್ತು. ಎಲ್ಲಿಯಾದರೂ ಬಡ್ಡಿಗೆ ವಾರದ ಬಡ್ಡಿ, ಇದು ಜೀವನದಲ್ಲಿ ಎಲ್ಲಿಯಾದರೂ ಇದೆಯಾ? ಪ್ರತಿ ಮನೆಯಲ್ಲಿ ಇವತ್ತು ಸಡಗರಗಳಿಲ್ಲ. ಆ ಕಂತು ಕೊಡಬೇಕು, ಅದಕ್ಕೆ ಕೊಡಬೇಕು, ಇದಕ್ಕೆ ಎಲ್ಲವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಬಂಧುಗಳೇ, ಈ ರೀತಿಯ ನೀವು ಎಲ್ಲಿಯೂ ಮುಂದಿನ ದಿನ ಮೋಸ ಹೋಗಬೇಡಿ. ನಮ್ಮವರು ಯಾರು ಮಾನವರಲ್ಲಿ ದೇವರನ್ನು ಕಂಡವರಲ್ಲ. ನಾವು ಬೇರೆ ಬೇರೆ ದೈವಗಳನ್ನು, ಪಿಲಿಯಲ್ಲಿ ಪಿಲ್ಚಂಡಿ, ಹುಲಿಯಲ್ಲಿ ಪಿಲ್ಚಂಡಿ ದೈವವನ್ನು, ಮೊಸಳೆಯಲ್ಲಿ ರಕ್ತೇಶ್ವರಿಯನ್ನು, ಹಂದಿಯಲ್ಲಿ ಕಾಡು ಹಂದಿಯಲ್ಲಿ ಪಂಜುರ್ಲಿಯನ್ನು, ಕೋಣದಲ್ಲಿ ಮೈಸಂದಾಯನನ್ನು, ಗಿಲಿಯಲ್ಲಿ ಗಿಲ್ಕಿಂದಾಯನನ್ನು, ಬೇರೆ ಬೇರೆ ರೀತಿಗಳಲ್ಲಿ ನಾವು ಕಂಡವರು. ನಾವು ಪ್ರಾಣಿಗಳಲ್ಲಿ ದೈವತ್ವವನ್ನು ನೋಡಿದವರು. ಇಂಥ ದಿನದಲ್ಲಿ ನಾವು ಯಾರು ಮೂರ್ಖರಾಗಬೇಡಿ. ಮುಂದಿನ ದಿನಗಳಲ್ಲಿ ಸೌಜನ್ಯ ಎಂಬ ಒಂದು ಶಕ್ತಿ ನಮಗೆಲ್ಲರಿಗೂ ಒಂದು ರೀತಿಯ ಒಂದು ನಭೋಮಂಡಲದಲ್ಲಿ ದೊಡ್ಡ ಶಕ್ತಿ ಆಗ್ತಲ್ಲ. ಅವಳು ಖಂಡಿತವಾಗಿ ಇಷ್ಟರವರೆಗೆ ಯಾವ ಶಕ್ತಿಗಳು ಬೇರೆ ಬೇರೆ ರೀತಿ ದೌರ್ಜನ್ಯಕ್ಕೊಳಗಾಗಿ ನಾವು ಕೇಳಿರ್ಬೋದು. ಬೇರೆ ಬೇರೆ ಕಡೆ ಅಣಂತಾಡಿಯ ಉಳ್ಳಾಲ್ತಿರ್ಬೋದು, ಕಲ್ಲುಟ್ಟಿ ಕಲ್ಕುಡ ಇರ್ಬೋದು, ಬೇರೆ ಬೇರೆ ಶಕ್ತಿಗಳು. ಈಗ ಈ ಎಲ್ಲ ಶಕ್ತಿಗಳು ಒಂದಲ್ಲ ಒಂದು ರೀತಿಯಲ್ಲಿ ದೌರ್ಜನ್ಯಕ್ಕೊಳಗಾಗಿ ತಾವು ಶಕ್ತಿಗಳಾಗಿದ್ದಾವೆ. ಮುಂದಿನ ದಿನ ಸೌಜನ್ಯಲೊಬ್ಬ ಆಗ್ತಾಳೆ. ಖಂಡಿತವಾಗಿ ಇದರಲ್ಲಿ ಹೋರಾಟ ಮಾಡಿದಂಥ ಎಲ್ಲರೂ ಸಮಯದ ಅಭಾವ ಇದ್ದುದರಿಂದ ನಮಗೆ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಇಡ್ತೇನೆ. ಮತ್ತು ಇಲ್ಲಿ ಸೇರಿದಂಥ ನೀವು, ಮತ್ತು ಇದಕ್ಕೋಸ್ಕರ ಸಂಘಟನೆ ಮಾಡಿದಂಥ ಈ ಊರಿನ ಹತ್ತಿರದ ಯಾದಗಿರಿಯ, ದೂರದ ಮಹಾರಾಷ್ಟ್ರ ಎಲ್ಲರನ್ನು ಸ್ಮರಿಸುತ್ತಾ, ಈ ವೇದಿಕೆ ಹಿಂದುಗಡೆ ಕೆಲಸ ಮಾಡಿದಂಥ ಇನ್ನೂ ನಮಗೆ ಕಾಣದ ಕೈಗಳಿದೆ. ಬಹುಶಃ ಗಿರೀಶ್ ಮಟ್ಟಣ್ಣರವರಿಗೆ ಇಲ್ಲಿಯೇ ಮೊನ್ನೆ ಅವರನ್ನು ಎದುರಿಸಲು ಬಂದಂಥ ಒಂದು ಶಕ್ತಿಯನ್ನು, ಬೆವರಿಳಿಸಿದ ಶಕ್ತಿಗೆ ನಾವು ವೀರ ಮೊಗವೀರ ಅಂತ ನಾವು ತುಳುನಾಡಿನವರು ಅವರಿಗೆ ಒಂದು ಬಿರುದನ್ನು ಕೊಡಬೇಕು ಮುಂದಿನ ದಿನ ಅಂತ ನಾನು ತಿಳಿದೆ. ವೀರ ಮೊಗವೀರ ಎಂಬ ಹೆಸರನ್ನು ಕೊಡಬೇಕಿತ್ತು. ಯಾಕಂತ ಹೇಳಿದ್ರೆ ಒಬ್ಬ ದೂರದ ಊರಿಂದ ಬಂದ, ನೋಡಿ ಈ ಮನುಷ್ಯರು ಯಾವ ರೀತಿ, ನನ್ನ ಸಮಯದ ಅಭಾವ ಇದೆ, ಕ್ಷಮೆ ಇರಲಿ, ಯಾವ ರೀತಿ ಅಂತ ಹೇಳಿದ್ರೆ ನೋಡಿ, ಈ ಪರಿಸರದಲ್ಲಿ ಈ ರಾಜಕಾರಣಿಗಳು ಇವತ್ತು ಕುತ್ತಿಗೆಗೆ ಫೋಟೋ ಹಾಕೊಂಡು ಎಲ್ಲೆಲ್ಲಿ ಮೆಜೆಸ್ಟಿಕ್ ಅಲ್ಲಿ, ಬಸ್ ಸ್ಟ್ಯಾಂಡ್ ಅಲ್ಲಿ ಎಲ್ಲ ಸಾಯ್ತಾ ಇದ್ದಾರೆ ನಿನ್ನೆ ಮೊನ್ನೆಯಿಂದ.
ಯಾವ ರಾಜಕಾರಣಿಯು ಯಾವ ಎಂಪಿಯು ಆ ಗೇಟಿನ ಹತ್ರ ಹೋಗಿ ಏನು ಅಂತ ಕೇಳಲಿಲ್ಲ. ಈ ಸೂತಕದ ಮನೆಗೆ ನ್ಯಾಯ ಕೊಡುವ ಭರವಸೆಯನ್ನು ಕೊಡಲಿಲ್ಲ. ಅಕಸ್ಮಾತ್ ಒಬ್ಬ ರಾಜಕಾರಣಿ ಬಂದು ನಿಂತಿದ್ರೆ ಆ ಸಮಯದಲ್ಲಿ ಒಬ್ಬ ನಿಂತಿದ್ರೆ ಜನಾರ್ದನ ಪೂಜಾರಿ ಅಂತವ್ರು ಆ ಸಮಯದಲ್ಲಿ 1 ಲಕ್ಷ ರೂಪಾಯಿಯನ್ನು ಕೊಟ್ಟು ಅದಕ್ಕೆ ಧೈರ್ಯ ತುಂಬಿದವರು ನೆನಪಿಡಿ. ನಾನಿದ್ದೇನಂತ ಹೇಳಿದವರು ಬಿಟ್ಟರೆ ಯಾವ ರಾಜಕಾರಣಿಯೂ ಅದರ ಬಗ್ಗೆ ಮಾತಾಡಲಿಲ್ಲ. ಯಾಕಂತ ಹೇಳಿದ್ರೆ ಇವರು ಎಲ್ಲರೂ ಅಲ್ಲಿಂದ ಕಪ್ಪ ತಿಂದು ಅಲ್ಲಿಯ ಬಿಸ್ಕೆಟ್ ಇವರಿಗೆ ಸಿಕ್ಕಿದೆ, ಬಿಸ್ಕೆಟ್ ತಿಂದವರು ಇವರು. ನಾಳೆಯೂ ಇವರು ಹಿಂದುತ್ವದ ತಾಕತ್ತಿದ್ರೆ ಇವರು ಸನಾತನ ಧರ್ಮದ ಹಿಂದುತ್ವದ ಹೆಸರಿನಲ್ಲಿ ನೀವು ಬಂದಿದ್ದೀರಿ, ಹಿಂದುತ್ವದ ಹೆಸರಿನಲ್ಲಿ ಬಂದ್ರೆ 112 ಹೆಣಗಳಿಗೆ ನ್ಯಾಯ ಕೊಡುವಂತ ವ್ಯವಸ್ಥೆಯನ್ನು ಮಾಡಿಸಿ. ನೀವು ನೋಡ, ನಾಳೆ ಸ್ಟೇಟ್ಮೆಂಟ್ ಕೊಡಿ, ಎಷ್ಟು ದೊಡ್ಡವನಾಗ್ಲಿ ನಾನು ಎಲ್ದು ಒಳಗಾಗ್ತೇನೆ ಅಂತ ಹೇಳಿ ನೀವು ಹೇಳಿ. ಯಾಕೆ ಆಗುದಿಲ್ಲ ನಿಮ್ಗೆ? ಚಿಕ್ಕ ಚಿಕ್ಕ ಕೆಲಸ ಮಾಡೋದಾಯ್ತು ಒಳಗೆ ಹಾಕುದಿಲ್ವೇ?